الحمد لله الذي نحمده ونستعينه ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له وأشهد أن لا إله إلا الله وحده لا شريك له وأشهد أن محمدا عبده ورسوله أرسله بالحق بشيرا ونذيرا اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد أما بعد فإن خير الكلام كلام الله وخير السنن سنن محمد صلى الله عليه وسلم وشر الأمور محدثاتها كل محدثة بدعة وكل بدعة ضلالة وكل ضلالة في النار أعوذ بالله السميع العليم من الشيطان الرجيم يا أيها الذين آمنوا اتقوا الله حق تقاته ولا تموتن إلا وأنتم مسلمون بسم الله الرحمن الرحيم تلك الدار الآخرة نجعلها للذين لا يريدون علوا في الأرض ولا فساد والعاقبة للمتقين ಆತ್ಮೀಯ ನನ್ನ ಮುಸ್ಲಿಂ ಸಹೋದರರೇ, ಸರ್ವಶಕ್ತನಾದ ಅಲ್ಲಾಹನ ನಿಯಮ ನಿರ್ದೇಶಗಳನ್ನು ಜೀವನದ ಎಲ್ಲ ರಂಗಗಳಲ್ಲಿಯೂ ಚಾಚು ತಪ್ಪದೆ ನಮಗೆ ಅಲ್ಲಾಹನನ್ನು ಕಾಣಲು ಸಾಧ್ಯವಿಲ್ಲದಿದ್ದರೂ ಅಲ್ಲಾಹನು ನಮ್ಮನ್ನು ಕಾಣುತ್ತಾನೆಂಬ ವಿಶ್ವಾಸದೊಂದಿಗೆ ಇನ್ನುಳಿದ ಜೀವನವನ್ನು ಮುಂದೆ ಸಾಗಿಸಲು ಪ್ರಯತ್ನಿಸಬೇಕೆಂದು ತಮ್ಮೆಲ್ಲರಲ್ಲಿಯೂ ಅದೇ ರೀತಿ ನನ್ನಲ್ಲಿಯೂ ಕೂಡ ವಸಿಯತ್ತು ಮಾಡಿಕೊಳ್ಳುತ್ತೇನೆ. ಅಲ್ಲಾಹು ಆ ರೀತಿ ನಡೆಯುವ ಮುತ್ತಕೀಗಳ ಕೂಟದಲ್ಲಿ ನಮ್ಮೆಲ್ಲರನ್ನು ಸೇರಿಸಿ ಅನುಗ್ರಹಿಸಲಿ. ನಾನು ಇವತ್ತು ತಮ್ಮ ಮುಂದೆ ಅತಿ ಪ್ರಧಾನವಾದಂತಹ ಒಂದು ವಿಷಯ, ಒಬ್ಬ ಮನುಷ್ಯ ಸತ್ಯ ವಿಶ್ವಾಸ ಆದ ಮೇಲೆ ಪ್ರಪ್ರಥಮವಾಗಿ ಅಥವಾ ಅಲ್ಲಾಹ್ ಸುಬ್ಹಾನಹು ವ ತಆಲ ಬಹಳ ಗೌರವದಿಂದ ತಾಕೀದು ಮಾಡಿದಂತಹ ಒಂದು ವಿಷಯದ ಬಗ್ಗೆ ತಮ್ಮ ಗಮನವನ್ನು ಸ್ವಲ್ಪ ಹೊತ್ತು ಆ ಕಡೆಗೆ ಕೊಂಡೊಯ್ಯಲು ಬಯಸುತ್ತಾ ಇದ್ದೇನೆ. ನೋಡಿ ಸಹೋದರರೇ, ಅಲ್ಲಾಹು ಸುಬ್ಹಾನಹು ವ ತಆಲ ಸತ್ಯ ವಿಶ್ವಾಸಿಯಾದ ಮನುಷ್ಯನಿಗೆ ತಕ್ವಾದ ಬಗ್ಗೆ, ಅದಾಗಿದೆ ಭಯಭಕ್ತಿ, ಸೂಕ್ಷ್ಮ ಅಥವಾ ಅಲ್ಲಾಹನ ನಿಯಮ ನಿರ್ದೇಶನಗಳನ್ನು ಬಹಳ ಗೌರವದಿಂದ ಪಾಲಿಸಲು ಆ ತಕ್ವಾ, ಆ ಭಯಭಕ್ತಿ, ಇದರ ಬಗ್ಗೆ ಕುರ್ಆನಿನ ಬಹಳ ಕಡೆಗಳಲ್ಲಿ, ಬಹಳ ಸ್ಥಳಗಳಲ್ಲಿ ಇದನ್ನು ತಾಕೀದು ಮಾಡುತ್ತಾ ಇದ್ದಾನೆ. ಇಷ್ಟು ತಾಕೀದು ಮಾಡಿ ಕೂಡ ದುರದೃಷ್ಟವಶಾತ್ ಸತ್ಯ ವಿಶ್ವಾಸ ಎಂಬ ಒಂದು ಹೇಳುವಂತಹ ಒಂದು ಸಮೂಹವೇ ಹೆಚ್ಚಿನ ಜನರು ಅದರಲ್ಲಿ ಗಫಲತ್ತಾಗಿದ್ದಾರೆ. ಅದರ ಬಗ್ಗೆ ಲೀಸ್ಟ್ ಬಾದರ್ಡ್, ಅದರ ಬಗ್ಗೆ ಗೌರವ ಅಷ್ಟೊಂದು ತೆಗೆಯುತ್ತಾ ಇಲ್ಲ. ಇದು ನಿಜವಾಗಿಯೂ ಸತ್ಯ ವಿಶ್ವಾಸಿಗೆ ಬಹಳ ದೊಡ್ಡವಾದಂತಹ ಒಂದು ನಷ್ಟವೇ ಸರಿ. ಸಹೋದರರೇ, ನೋಡಿ ಅಲ್ಲಾಹ್ ಸುಬ್ಹಾನಹು ವ ತಆಲ ನೋಡಿ ನಮಗೆ ನಮ್ಮ ಮುಂದೆ ನಾಳೆ ಇನ್ಶಾ ಅಲ್ಲಾಹ್ ಬಿಇಜ್ನಿಲ್ಲಾ ಪವಿತ್ರ ರಮದಾನ್ ತಿಂಗಳು ನಮ್ಮ ಮುಂದೆ ಬರಲಿದೆ. ಯಾಕಾಗಿ ನಾವು ಆ ತಿಂಗಳನ್ನು ಇಷ್ಟು ಗೌರವದಿಂದ ನೋಡುತ್ತಾ ಇದ್ದೇವೆ? ಯಾಕಾಗಿ? ಕುತಿಬ ಅಲೈಕುಮುಸ್ ಸಿಯಾಮು ಕಮಾ ಕುತಿಬ ಅಲಲ್ ಲಜೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಸತ್ಯ ವಿಶ್ವಾಸಿ ಅಂತ ಹೇಳಿದಂತ ಒಂದು ಸಮೂಹಕ್ಕೆ ಅಲ್ಲಾಹು ಇಲ್ಲಿ ತಾಕೀದು ಮಾಡುತ್ತಾ ಇದ್ದಾನೆ. ಯಾ ಅಯ್ಯುಹಲ್ ಲಜೀನ ಆಮನು ಅಂತ ಹೇಳಿ ನಿಮಗಿಂತ ಕಳೆದು ಹೋದಂತಹ ಸಮುದಾಯಕ್ಕೂ
ಅದೇ ರೀತಿ ನಿಮ್ಮ ಉಪವಾಸ ಕಡ್ಡಾಯಗೊಳಿಸಿದೆ. ಲಅಲ್ಲಕುಂ ತತ್ತಕೂನ್, ಹೀಗಾದರೂ ನಿಮಗೆ ಅಲ್ಲಾಹನ ಭಯಭಕ್ತಿ ಬರಲಿ ಅಂತ ಹೇಳಿ. ನಾವು ಪಾಲಿಸುವಂತಹ ರಮಲಾನ್ ಯಾವ ರೀತಿಯಲ್ಲಿದೆ, ನಾನು ಆ ಕಡೆಗೆ ಸ್ವಲ್ಪ ಕೇವಲ ತಿನ್ನುವಂತಹ ತಿನಿಸು ಅಥವಾ ಕುಡಿಯುವಂತಹ ನೀರು ಬಿಟ್ಟರೆ ನಮ್ಮಲ್ಲಿ ಬೇರೆ ಯಾವುದೂ ಹೆಚ್ಚಿನ ಜನರದು ಕಾಣುವುದಿಲ್ಲ. ಉಪವಾಸ ಅಂತ ಹೇಳಿದರೆ ಖಾಲಿ ನಮ್ಮ ಹೊಟ್ಟೆಗೆ ಮಾತ್ರ ತಿನ್ನುವುದು ಕುಡಿಯುವುದರ ಬಗ್ಗೆ ದೂರ ಇಡುವುದಲ್ಲ. ಅದರಿಂದ ನಿಮಗೆ ತಕ್ವಾ ಬರುವುದಿಲ್ಲ ಖಂಡಿತವಾಗಿಯೂ. ತನ್ನ ಶರೀರದ ಪ್ರತಿಯೊಂದು ಭಾಗಕ್ಕೂ ಕೂಡ ಆ ಉಪವಾಸ ಬೇಕು ಸಹೋದರರೇ. ಅದಾಗಿದೆ ನಿಜವಾದಂತಹ ಒಂದು ತಕ್ವಾ. ನಿಮ್ಮ ಕಣ್ಣಿಗೂ ಒಂದು ಕಣ್ಣಲ್ಲಿ ಕಾಣುವಂತಹ, ಬೇಡದ್ದು ಕಾಣುವಂತಹ, ಬಾಯಲ್ಲಿ ಅನಾವಶ್ಯಕ ಬರುವಂತಹ, ಬಾಯಲ್ಲಿ ಬೈಯು ಬರುವಂತಹ, ಮತ್ತೊಬ್ಬರನ್ನು ಹೀಯಾಳಿಸುವಂತಹ ಅಥವಾ ಗೀಬತ್ ಹೇಳುವಂತಹ, ಕೈಯಲ್ಲಿ ಮಾಡುವಂತಹ ತಪ್ಪು, ಕಾಲಲ್ಲಿ ಮಾಡುವಂತಹ ತಪ್ಪು. ಕೆಲವರು ಉಪವಾಸ ಹಿಡಿಯುತ್ತಾರೆ, ಹಗಲಿಡೀ ನಿದ್ರೆ ಮಾಡುತ್ತಾ ಇದ್ದಾರೆ. ಅದು ಲಕ್ಷಣ ಅಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಯಾವ ರೀತಿ ನಮಗೆ ಆ ಉಪವಾಸವನ್ನು ಆಚರಿಸಲು ಹೇಳಿದ್ದಾರೋ ಆ ರೀತಿ ಉಪವಾಸವನ್ನು ಪಾಲಿಸಬೇಕು. ಅದಾಗಿದೆ ನಿಜವಾದ. ನಾನು ಯಾಕಾಗಿ ಪ್ರತಿಯೊಂದು ವಿಷಯದ ಬಗ್ಗೆಯೂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ತಕ್ವಾ ಅಂತ ಹೇಳಿ ಲಾಸ್ಟ್ಗೆ ಸತ್ಯ ವಿಶ್ವಾಸಿಗೆ ಒಂದು ನಿಯಮ ನಿರ್ದೇಶನದ ಬಗ್ಗೆ ಹೇಳಿದ ನಂತರ ಒಂದು ಎಂಡಲ್ಲಿ ಬರುವುದು ತಕ್ವಾದ ಬಗ್ಗೆ ಆಗಿದೆ ಸಹೋದರರೇ. ಇಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಎಂತ ಹೇಳುವುದು, ತಿಲ್ಕ ದಾರುಲ್ ಆಖಿರತು ನಜಅಲುಹಾ. ಇಲ್ಲಿ ನೋಡಿ ಸಹೋದರರೇ, ಇಲ್ಲಿ ಎಂತ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಪರಲೋಕದ ಆ ಸ್ವರ್ಗದ ಬಗ್ಗೆ ಅಲ್ಲಾಹನು ಒಂದು ತಮ್ಮ ಗಮನವನ್ನು ಸತ್ಯವಿಶ್ವಾಸಿಯಾದ ಜನರ ಕಡೆಗೆ ಕೊಂಡೊಯ್ಯುತ್ತಾ ಇದ್ದಾನೆ. ತಿಲ್ಕ ದಾರುಲ್ ಆಖಿರತು ನಜಅಲುಹಾ ಅಲ್ಲದೀನ ಲಾ ಯುರೀದೂನ ಉಲುವಂ ಫಿಲ್ ಅರ್ಲಿ ವಲಾ ಫಸಾದ್. ನೋಡಿ ಸಹೋದರರೇ, ಆ ಪರಲೋಕದಲ್ಲಿದ್ದುವಂತಹ ಆ ಸ್ವರ್ಗ ಭೂಮಿಯಲ್ಲಿ ಅಹಂಕಾರ ಅಥವಾ ಅಹಂಕಾರ ಪ್ರದರ್ಶಿಸದ ಮತ್ತು ಕೇಡು ಬಗೆಯದವರಿಗೆ ಅಲ್ಲಾಹನು ಮಾಡಿಟ್ಟಿದ್ದಾನೆ. ಆ ಸ್ವರ್ಗವನ್ನು ಯಾರಿಗಾಗಿ ಮಾಡಿಟ್ಟಿದ್ದಾನೆ? ತಿಲ್ಕ ದಾರುಲ್ ಆಖಿರತು ನಜಅಲುಹಾ. ಭೂಮಿಯಲ್ಲಿ ಕೇಡು ಅಂತ ಹೇಳಿದರೆ ಸಹೋದರರೇ, ಫಿತ್ನ ಮಾಡುವುದು, ಒಬ್ಬರಿಂದ ಒಬ್ಬ ಬೇಡದು ಮಾಡುವುದು, ಭೂಮಿಯಲ್ಲಿ ಅಲ್ಲಾಹನು ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧವಾಗಿ ವರ್ತಿಸುವುದು, ಇದಾಗಿದೆ ಇಲ್ಲಿ. ಮಾತ್ರ ಅಲ್ಲ, ಅಹಂಕಾರ ಪ್ರದರ್ಶಿಸುವುದು, ನಾನೇ, ನನ್ನದೇ, ನಾನು ದೊಡ್ಡ ಜನ, ನನಗೆಲ್ಲೋ ಸಾಧ್ಯ ಉಂಟು, ನನ್ನಲ್ಲಿ ಹಣ ಉಂಟು, ನನ್ನಲ್ಲಿ ತೋಳ್ಬಲ ಉಂಟು. ಒಬ್ಬ ಮುಸಲ್ಮಾನ, ಒಬ್ಬ ಸತ್ಯವಿಶ್ವಾಸಿ ಅಂತ ಹೇಳುದು ಅದು ಅವನಿಗೆ ಭೂಷಣ ಅಲ್ಲ. ಅದು ಅವನಿಗೆ ಭೂಷಣ ಅಲ್ಲ. ತಾವು ಕೇಳಿದ್ದೀರಾ ಲುಕ್ಮಾನ್ ಅಲೈಹಿಸ್ಸಲಾಂ ರವರ ಕೆಲವು ತನ್ನ ಮಗನಿಗೆ ಮಾಡುವ ವಸಿಯತ್ತಿನ ಬಗ್ಗೆ ತಾವು ಕೇಳಿದ್ದೀರಾ? ಒಳಿತನ್ನು ಸಂಸ್ಥಾಪಿಸು, ಕೆಡುಕನ್ನು ದೂರವಿರು. ಮಾತ್ರ ಅಲ್ಲ, ಜನರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಮಾತನಾಡು. ಮಾತ್ರ ಅಲ್ಲ, ಭೂಮಿಯ ಮೇಲೆ ಅಹಂಕಾರ ಪ್ರದರ್ಶಿಸಬೇಡ. ಇದೆಲ್ಲ ಕೇಳಿದ್ದೀರಾ? ಇದೆಲ್ಲ ಸಣ್ಣ ಸಣ್ಣ ವಿಷಯ ಅಲ್ಲ, ನಮ್ಮ ತಕ್ವ ನಷ್ಟಪಡುವಂತಹ ಒಂದು ವಿಷಯ ಆಗಿದೆ ಸಹೋದರರೇ. ತಮ್ಮ ಗಮನವನ್ನು ಆ ಕಡೆಗೆ ತಕ್ವ ನಷ್ಟಪಡುವಂತಹ ಕೆಲವು ನಮ್ಮಲ್ಲಿಯೇ ನಾವೆಲ್ಲರೂ ನಮಾಜ್ ಮಾಡುತ್ತೇವೆ, ಒಳ್ಳೆಯ ಕರ್ಮಗಳನ್ನು ಮಾಡುತ್ತೇವೆ, ಉಪವಾಸ ಆಚರಿಸುತ್ತೇವೆ, ಕುರ್ಆನ್ ಪಠಿಸುತ್ತೇವೆ, ದಾನ ಧರ್ಮ ಕೊಡುತ್ತೇವೆ. ಲಾಸ್ಟಿಗೆ ನಮ್ಮದು ಯಾವುದಾಗಬೇಕು? ವಲ್ ಆಕಿಬತ್ತು ಲಿಲ್ ಮುತ್ತಕೀನ್ ಆಗಬೇಕು ಸಹೋದರರೇ. ಅಂತಿಮ ರಿಸಲ್ಟ್, ಪರಿಣಾಮ ಯಾರಿಗೆ? ತಕ್ವಾ ಇದ್ದವರಿಗೆ ವಿಜಯ. ಆ ರೀತಿಯ ಕೂಟದಲ್ಲಿ ನಾವು ಆಗಬೇಕು ಸಹೋದರರೇ. ಹಾಗಾದರೆ ನಮ್ಮಲ್ಲಿ ಏನು? ಅಲ್ಲಾಹನು ನಮಗೆ ಲಕ್ಷ ಅಲ್ಲ, ಕೋಟಿ ಅಲ್ಲ, ಮಿಲಿಯನ್ ಅಲ್ಲ, ಬಿಲಿಯನ್ಸ್ ಆಫ್ ನಮಗೆ ನಿಅಮತ್ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅನುಗ್ರಹಗಳನ್ನು ಕೊಟ್ಟಿದ್ದಾನೆ. ಅದನ್ನು ಎಣ್ಣಿಸಿ ಕೈಯಿಂದ ನಮಗೆ ಬರೆದ ತೀರಿಸಲು ಸಾಧ್ಯವೇ ಇಲ್ಲ. ಅಷ್ಟು ದೊಡ್ಡ ನಿಅಮತ್, ಅನುಗ್ರಹ ಅಲ್ಲಾಹನು ಕೊಟ್ಟಿದ್ದಾನೆ. ಅದು ಪ್ರತಿಯೊಬ್ಬನಿಗೂ ಕೊಟ್ಟಿದ್ದಾನೆ. ಕೆಲವು ಜನರಿಗೂ ಸ್ವಲ್ಪ ಹೆಚ್ಚಿರಬಹುದು, ಸ್ವಲ್ಪ ಕಮ್ಮಿ ಇರಬಹುದು.
ಅದಕ್ಕೆ ಕೌಂಟ್ಲೆಸ್ ಆಗಿದೆ. ಅಷ್ಟೊಂದು ನ್ಯಾಮತ್ ಅಲ್ಲಾಹ್ ತಾಲನು ಕೊಟ್ಟಿದ್ದಾನೆ. ಆದರೂ ಹೆಚ್ಚಿನ ಜನರು ಅಲ್ಲಾಹನು ಕೊಟ್ಟ ನ್ಯಾಮತ್ತನ್ನು, ಅನುಗ್ರಹವನ್ನು ಅಲ್ಲಾಹನಿಗೆ ಶುಕ್ರ್ ಮಾಡುವುದಿಲ್ಲ, ನಾಶುಕ್ರಾಗಿದ್ದಾನೆ. ನಮ್ಮಿಂತಹ ಮೇಲೆ ದರ್ಜೆಯವರನ್ನು ನೋಡುವಾಗ ನಮಗೊಂದು ಮನಸ್ಸಿಗೆ ಒಂದು ವೇಳೆ ಅಲ್ಲಾಹನು ನಮಗೆ ಕೊಡಲಿಲ್ಲ, ಅಲ್ಹಮ್ದುಲಿಲ್ಲಾ ನಾನು ಈ ಘಟ್ಟದಲ್ಲಿದ್ದೇನೆ, ನಮಗೆ 2 ಕಣ್ಣಿದೆ, ಒಂದು ಕಣ್ಣಿದ್ದವನನ್ನು ನೋಡುವಾಗ ನಾವು ಅಲ್ಹಮ್ದುಲಿಲ್ಲಾ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನನಗೆ 2 ಕಣ್ಣನ್ನು ಕೊಟ್ಟಿದ್ದಾನೆ. ನಮಗೆ 2 ಕೈಯೇ ಇಲ್ಲ, ಒಬ್ಬನಲ್ಲಿದ್ದಾನೆ, ಕೈಯೂ ಕೂಡ ಇಲ್ಲ, ಕಾಲು ಕೂಡ ಇಲ್ಲ, ನಾವು ಶುಕ್ರ್ ಮಾಡಬೇಕು. ಇನ್ನಲ್ ಇನ್ಸಾನ ಲಿರಬ್ಬಿಹಿ ಲಕನೂದ್ ವ ಇನ್ನಹು ಅಲಾ ಝಾಲಿಕ ಲಶಹೀದ್ ವ ಇನ್ನಹು ಲಿಹುಬ್ಬಿಲ್ ಖೈರಿ ಲಶದೀದ್ ಅಫಲಾ ಯಅಲಮು ಇಜಾ ಬುಅಸಿರ ಮಾ ಫಿಲ್ ಕುಬೂರ್ ವ ಹುಸ್ಸಿಲ ಮಾ ಫಿಸ್ ಸುದೂರ್ ಇನ್ನ ರಬ್ಬಹುಂ ಬಿಹಿಂ ಯೌಮೈಜಿಲ್ ಖಬೀರ್. ಇದು ಯಾರಿಗೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳುವುದು? ಇನ್ನಲ್ ಇನ್ಸಾನ ಲಿರಬ್ಬಿಹಿ ಲಕನೂದ್, ಮನುಷ್ಯನು ಅಲ್ಲಾಹನಿಗೆ ನಾಶುಕರಾಗಿದ್ದಾನೆ, ಅವನು ಕೊಟ್ಟ ನ್ಯಾಮತಿಗೆ ವಿರುದ್ಧವಾಗಿದ್ದಾನೆ. ಇನ್ನಹು ಅಲಾ ಝಾಲಿಕ ಲಶಹೀದ್, ಅದಕ್ಕೆ ಅವನೇ, ಅವನ ಮನಸ್ಸೇ ಅವನೇ ಅದಕ್ಕೆ ಸಾಕ್ಷಿಯಾಗಿದ್ದಾನೆ. ವ ಇನ್ನಹು ಲಿಹುಬ್ಬಿಲ್ ಖೈರಿ ಲಶದೀದ್, ಇದಕ್ಕೆಲ್ಲಕ್ಕೂ ಕಾರಣ ಏನು? ಅವನು ಈ ಭೂಮಿಯಲ್ಲಿ ಹಣದ ಹಿಂದೆ, ಈ ಆಸ್ತಿ ಪಾಸ್ತಿ, ಈ ದುನಿಯಾವಿಯಾದ ಜೀವನದ ಹಿಂದೆ ಅವನು ಇರುವುದೇ ಅದಕ್ಕೆ ಒಂದು ಸಾಕ್ಷಿಯಾಗಿದೆ. ಅಫಲಾ ಯಅಲಮು ಇಜಾ ಬುಅಸಿರ ಮಾ ಫಿಲ್ ಕುಬೂರ್, ಇವನಿಗೆ ಗೊತ್ತಿಲ್ಲವಾ ಈ ಕಬರನೆಯ ಒಳಗೆ ಹೋಗ್ಲಿಕ್ಕಿದ್ದೆ, ಅದರಿಂದ ತೆಗೆದು ಹೊರಗೆ ಹಾಕಲಿಕ್ಕೆ ಇದೆ. ವಹುಸ್ಸಿಲ ಮಾ ಫಿಸ್ ಸುದೂರ್, ಅದನ್ನೆಲ್ಲ ಹೊರಗೆ ಹಾಕಲಿಕ್ಕೆ. ಒಂದು ದಿವಸ ಕಬರಿನ ಒಳಗೆ ಹೋಗ್ಲಿಕ್ಕಿದ್ದೆ ಮಾತ್ರವಲ್ಲ, ಅದೇ ರೀತಿ ಇವನು ಮಾಡಿದ ಎಲ್ಲ ಬಗ್ಗೆ ಹೊರ ಹಾಕಲಿಕ್ಕಿದೆ. ವಹುಸ್ಸಿಲ ಮಾ ಫಿಸ್ ಸುದೂರ್ ಇನ್ನ ರಬ್ಬಹುಂ ಬಿಹಿಂ ಯೌಮೈಜಿಲ್ ಖಬೀರ್. ಅಲ್ಲಾಹನು ಎಲ್ಲದರ ಬಗ್ಗೆ ಖಬೀರಾಗಿದ್ದಾನೆ, ಎಲ್ಲರ ಬಗ್ಗೆ ಅವನಿಗೆ ಗೊತ್ತುಂಟು. ಸಹೋದರರೇ, ನಾನು ಯಾಕೆ ಹೇಳ್ತಾ ಇದ್ದೇನೆ? ಅಲ್ಲಾಹು ಕೊಟ್ಟ ನ್ಯಾಮತಿನ ಬಗ್ಗೆ ಶುಕ್ರ್ ಮಾಡಿ ಸಹೋದರರೇ. ನೀವು ನಿಮ್ಮಕ್ಕಿಂತ ಮೇಲೆ ದರ್ಜೆಯವರನ್ನು ನೋಡಿ ನೀವು ನಾಶುಕ್ರ ಆಗಬೇಡ, ಒಮ್ಮೆ ಕೂಡ ಆಗಬೇಡಿ. ಅಲ್ಲಾಹನು ಕೊಟ್ಟ ನ್ಯಾಮತ್ ಯಾವುದಲ್ಲಿದೆ ಅದನ್ನು ನೀವು ಒಂದೊಂದು ಎನ್ನಿಸಿ ಅಲ್ಲಾಹನಿಗೆ ಶುಕ್ರ್ ಮಾಡಿರಿ ಸಹೋದರೇ. ಕೃತಜ್ಞರಾಗಬೇಡಿರಿ ಸಹೋದರರೇ. ಮತ್ತೆ ತಕ್ವ ನಷ್ಟಪಡುವಂತಹ ಒಂದು ಮೇನ್ ಘಟ್ಟದ ಬಗ್ಗೆ ಕೆಲವು ನಾ ಹೇಳ್ತೇನೆ. ಸಣ್ಣ ಸಣ್ಣ ವಿಷಯಕ್ಕಾಗಲು ಸುಳ್ಳು ಹೇಳುವುದು. ಎಷ್ಟೋ ಸತ್ಯವಿಶ್ವಾಸಿಯಾದಂತಹ ಜನರಿದ್ದಾರೆ, ಬಾಯಲ್ಲಿ ಬರುವುದೇ ಸುಳ್ಳು. ಲಅನತುಲ್ಲಾಹಿ ಅಲಲ್ ಕಾಜಿಬೀನ್. ಇದು ಸತ್ಯವಿಶ್ವಾಸಿಗೆ ಭೂಷಣವಲ್ಲ, ಸತ್ಯವಿಶ್ವಾಸಿಗೆ ಭೂಷಣವಲ್ಲ, ಒಬ್ಬ ತಕ್ವಾ ಇದ್ದವನಿಗೆ ಭೂಷಣವಲ್ಲ ಸಹೋದರರೇ. ಒಬ್ಬ ಭಯಭಕ್ತಿ ಇದ್ದವನು ಒಮ್ಮೆ ಕೂಡ ಅವನು ಸುಳ್ಳು ಹೇಳಲಾರ. ಪ್ರತಿಜ್ಞೆ ಮಾಡಿರಿ ಸಹೋದರರೇ, ನಾವು ಇಷ್ಟೊಂದು ಸತ್ಯವಿಶ್ವಾಸಿ ಅಂತ ಹೇಳುವಂತಹ ಒಂದು ಕೂಟದಲ್ಲಿ ಅಲ್ಹಮ್ದುಲಿಲ್ಲಾ ನಾವು ಇದ್ದೇವೆ. ಇವತ್ತಿನಿಂದ ನಾನು ಕೂಡ ಹೇಳ್ತೇನೆ, ಒಂದು ಪ್ರತಿಜ್ಞೆ ಮಾಡಿರಿ. ನಮ್ಮ 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 ಇದೇ ಹೊತ್ತಿಗೆವೇ ಹೋಗಲಿ, ಒಮ್ಮೆ ಕೂಡ ನಾವೊಂದು ಸುಳ್ಳು ಹೇಳಲಾರ ಅಂತ ಹೇಳಿ. ಲಅನತುಲ್ಲಾಹಿ ಅಲಲ್ ಕಾಜಿಬೀನ್. ಯಾರು ಸುಳ್ಳು ಹೇಳ್ತಾನೆ ಅವನ ಮೇಲೆ ಅಲ್ಲಾಹನ ಶಾಪವಿದೆ ಅಂತ ಹೇಳಿ ಅದೊಂದು ಗಟ್ಟಿಯಾಗಿಡಿ. ಎಂಥ ಕಷ್ಟವೇ ಬರಲಿ ಸುಳ್ಳು ಹೇಳಲು ಹೋಗಬೇಡಿರಿ ಸಹೋದರರೇ. ತಕ್ವಾ ಅದೊಂದು ತಕ್ವದ ಲಕ್ಷಣವೆಲ್ಲ, ತಕ್ವ ಇದ್ದವನ ಲಕ್ಷಣವೆಲ್ಲ ಸಹೋದರರೇ. ಗೀಬತ್ ಹೇಳುವುದು, ಒಬ್ಬನಿಗೆ ಇಷ್ಟ ಇಲ್ಲದಂತಹ ವಿಷಯ ಅವನ ಹಿಂದೆ ಮಾತಾಡುವುದು. ಒಬ್ಬನಿಗೆ ಇಷ್ಟವಿಲ್ಲ ಈ ವಿಷಯ ಹೇಳುವುದು ಮತ್ತೊಬ್ಬರಲ್ಲಿ, ನಾವು ಅವನ ಬಗ್ಗೆ ಅವನ ಹಿಂದೆ ಹೇಳುವುದು. ಇದು ಬಹಳ ದೊಡ್ಡದಂತಹ ಒಂದು ತಪ್ಪಾಗಿದೆ ಸಹೋದರರೇ. ಸತ್ಯವಿಶ್ವಾಸಿಯಾದಂತಹ ಒಬ್ಬ ತಕ್ವ ಇದ್ದಂತಹ ವ್ಯಕ್ತಿ ಈ ಕೆಲಸ ಒಮ್ಮೆಲೂ ಮಾಡಲಾರ. ಇದು ಹೆಚ್ಚಿನ ಸತ್ಯವಿಶ್ವಾಸಿ ಅಂತ ಹೇಳುವ ಜನರ ಬಾಯಲ್ಲಿ ಇದೇ ಇದೆ. ಇದನ್ನು ಸೂಕ್ಷಿಸಿರಿ ಸಹೋದರರೇ. ಪವಿತ್ರ ರಮದಾನ್ ಮಾಸ ಬರುತ್ತಾ ಇದೆ. ನಾವು ಪವಿತ್ರ ರಮದಾನ್ ಮಾಸವನ್ನು ವೆಲ್ಕಮ್ ಮಾಡುವಾಗ ನಮ್ಮ ಎಲ್ಲವನ್ನು ದೂರವಿಟ್ಟು ನಾವು ಅದಕ್ಕೆ ಎಂಟ್ರಿ ಆಗುವ. ಕುಲ್ ಯಾ ಇಬಾದಿಯಲ್ಲಜೀನ ಅಶ್ರಫು ಅಲಾ ಅನ್ಫುಸಿಹಿಂ ಲಾ ತಕ್ನತು ಮಿರ್ ರಹ್ಮತಿಲ್ಲಾಹ್ ಇನ್ನಲ್ಲಾಹ ಯಗ್ಫಿರು ಝುನೂಬ ಜಮೀಅ ಇನ್ನಹು ಹುವಲ್ ಗಫೂರುರ್ ರಹೀಮ್. ಅಲ್ವಾ, ನಮಗೆ ಬಂತು ನಮ್ಮ ಕಣ್ಮುಂದೆ ರಮದಾನ್ ಬಂತು, ನಾಳೆ ನಾವು ಅದನ್ನು ವೆಲ್ಕಮ್ ಮಾಡುವ. ಯಾವ ರೀತಿಯಲ್ಲಿ ಅದರ ಮೇನ್ ನಾನು ಹೇಳಿದಂತಹ ಇದಕ್ಕಿಂತ ಮೊದಲು ಸ್ವಲ್ಪ ಮುಂದೆ ಹೇಳಿದೆ ಅಂತ, ರಮದಾನದ ಮೇನ್ ಘಟ್ಟವೇ ತಕ್ವ ಆಗಿದೆ, ಭಯಭಕ್ತಿ ಆಗಿದೆ. ಆ ಭಕ್ತಿಯಾದಂತಹ ರಮದಾನಿಗೆ ನಾವು ಎಂಟ್ರಿ ಮಾಡುವಾಗ ನಮ್ಮಲ್ಲಿದ್ದದನ್ನೆಲ್ಲ ಬ್ಲ್ಯಾಕ್ ಡಾಟನ್ನೆಲ್ಲ ಅಲಿಸಿ
ನಾವು ಮುನ್ನುಗ್ಗುವ ರಮಜಾನಿಗೆ, ಅದನ್ನು ಸ್ವಾಗತ ಮಾಡುವ. ಮನ್ ಸಾಮ ರಮಜಾನ ಈಮಾನನ್ ಇಹ್ತಿಸಾಬನ್ ಗುಫಿರ ಲಹು ಮಾ ತಕದ್ದಮ ಮಿನ್ ಝಂಬಿಹಿ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಗಳು, ಯಾರು ರಮಲಾನ್ ತಿಂಗಳ ಈಮಾನನ್ ಇಹ್ತಿಸಾಬನ್, ಈಮಾನ್ನೊಂದಿಗೆ ಮತ್ತು ಒಳ್ಳೆ ಅಲ್ಲಾಹನ ವಜೀಹಿಗಾಗಿ ಅಂತ ಹೇಳಿ ಅವನೊಬ್ಬ ಇಟ್ಟರೆ ಗುಫಿರ ಲಹು ಮಾ ತಕದ್ದಮ ಮಿನ್ ಝಂಬಿಹಿ. ಇನ್ನೇನಾದರೂ ಬೇಕಾ ಅವನ ದೋಷಕ್ಕೆ? ಇದಕ್ಕಿಂತ ದೊಡ್ಡದಾದಂತಹ ಒಂದು ಆಫರ್ ಇದೆಯಾ? ಅಲ್ಹಮ್ದುಲಿಲ್ಲಾ ಅಂತ ಹೇಳಿ ನಾವು ಪವಿತ್ರ ರಮದಾನ್ ತಿಂಗಳಲ್ಲಿ ಬಂದೇವೆ. ಇನ್ಶಾ ಅಲ್ಲಾಹ್ ನಾವೆಲ್ಲರೂ ಅದರಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ರಮದಾನ್ ಮಾಸ ಕಂಪ್ಲೀಟ್ ಆಗಿ ಇರಲು ಜೀವಿಸಲು ಅಲ್ಲಾಹ್ ನಮಗೆ ತೌಫೀಕ್ ನೀಡಲಿ ಅಂತ ಹೇಳಿ ಈಗ ಒಬ್ಬನಿಗೆ ರಮದಾನ್ ತಿಂಗಳು ಸಿಗುವುದಂತೆ ಹೇಳಿದರೆ ಅದು ಅವನಿಗೆ ಬಹಳವಾದಂಥ ಒಂದು ನಸೀಬ ಉಂಟು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕಾಲದಲ್ಲಿ ಸಹಾಬಿ ಕಿರಾಮ್ ರಲಿಯಲ್ಲಾಹು ತಆಲಾ ಅನ್ಹುಂ ಅಜ್ಮഈನ್ ರವರು ಕೂಡ ಎಷ್ಟೋ ತಿಂಗಳು ಮೊದಲು ಅಲ್ಲಾಹನಲ್ಲಿ ಕೇಳ್ತಾ ಇದ್ದರು, ಅಲ್ಲಾಹನೇ ಇನ್ನು ಬರುವ ರಮಲಾನಿಗೆ ನನ್ನನ್ನು ಇರುವಂಥ ಕೂಟದಲ್ಲಿ ನನ್ನನ್ನು ಕಳಿಸಿ, ಈ ರಮಲಾನಲ್ಲಿ ರಮಲಾನ್ ಇರಲು ನನಗೆ ಒಂದು ಚಾನ್ಸ್ ನನಗೆ ಅಂತ ಹೇಳಿ. ನಮ್ಮ ಮುಂದೆ ಎಷ್ಟು ರಮಲಾನ್ಗಳು ಕಳೆದು ಹೋಗ್ತಾ ಇದೆ, ಆದರೂ ನಾವು ಗಾಫ್ಲತ್ತಲ್ಲಿದ್ದೇವೆ. ಅದರ ಫಾಯ್ದವನ್ನು ನಾವು ತೆಗೆಯುವುದಿಲ್ಲ, ನಷ್ಟದಲ್ಲಿದ್ದೇವೆ. ಕಳೆದ ರಮಲಾನ್ನಲ್ಲಿ ಇದ್ದಂತಹ ಎಷ್ಟೋ ನಮ್ಮ ಸಹೋದರರು ಸಹೋದರಿಯರು ಈ ರಮಲಾನಲ್ಲಿ ಇಲ್ಲ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರಿಗೆ ಜನ್ನಾತುಲ್ ಫಿರ್ದೌಸ್ ದರಜೆಯನ್ನು ನೀಡಿ ಅನುಗ್ರಹಿಸಲಿ. ಇವರಿಗೆ ನಾವು ಎಷ್ಟೊಂದು ನಸೀಬ್ನವರು. ಆದ್ದರಿಂದ ಸಹೋದರರೇ, ಬಹಳ ನಮ್ಮಲ್ಲಿ ಚೇಂಜಸ್ ಆಗುವಂಥ ಒಂದಿದೆ, ಬಹಳ ಚೇಂಜಸ್ ಆಗುವಂಥ ಒಂದಿದೆ. ತಕ್ವ ನಷ್ಟಪಡುವಂತಹ ಚಾನ್ಸ್ ಇದೆ. ಸತ್ಯವಿಶ್ವಾಸಿ ಅಂತ ಹೇಳುವ ಕೂಟರೆ ಭಯಭಕ್ತಿ ಇಲ್ಲದೆ ಜೀವಿಸುವಂಥವರು ಎಷ್ಟೋ ಜನ ಇದ್ದಾರೆ. ಬಾಯಲ್ಲಿ ಬೈಯು ಬರುವುದು, ಅಬ್ಯೂಸಿಂಗ್, ಬಾಯಲ್ಲಿ ಬೈಯುವುದು, ಬೇಡ ವರ್ಡ್ ಬರೋದು ಬಾಯಲ್ಲಿ, ಅದು ಒಬ್ಬ ಸತ್ಯವಿಶ್ವಾಸಿ ಅಥವಾ ತಕ್ವ ಇದ್ದವನಿಗೆ ಭೂಷಣವಲ್ಲ ಸಹೋದರರೇ. ಬಾಯಲ್ಲಿ ಬೇಡದು ಬರುವುದು ಸತ್ಯವಿಶ್ವಾಸಿಗೆ ಭೂಷಣವಲ್ಲ. ಅಹಂಕಾರ ಪ್ರದರ್ಶನ ನಾನು ಆಗ ತಾನೇ ಹೇಳಿದ್ದೆ. ಬೇಡ ಸಹೋದರರೇ, ನಾವು ಯಾಕೆ ಅಹಂಕಾರ? ನಮ್ಮದು, ನನ್ನದು, ಇದು ನನ್ನದು ಆಸ್ತಿ, ಅದು ನನ್ನದು ಕಾರು, ಇದು ನನ್ನದು, ನಾನೇ, ನನ್ನದೇ ಅಂತ ಹೇಳಲಿಕ್ಕೆ ನಮ್ಮ ತಡಿಯೇ ನಮ್ಮ ಇದೆ, ಬಾಡಿಯೇ ನಮ್ಮದಲ್ಲ. ಮತ್ತೆ ಯಾಕೆ ನಮ್ಮ ಅಹಂಕಾರ? ಹೆಚ್ಚು ಅಂತ ಹೇಳಿದ್ರೆ 50, 60, 70 ವರ್ಷ ಅಲ್ಲ ಸಹೋದರರೇ. ಏನು ಕೊಂಡೋಗ್ಲಿಕ್ಕಿದೆ ನಿಮ್ಮ ಆಸ್ತಿ ಪಾಸ್ತಿ? ಒಂದು ಕೂಡ ಕೊಂಡೋಗ್ಲಿಕ್ಕಿಲ್ಲ. ನಾನು ಇದಕ್ಕಿಂತ ಮುಂಚೆ ಹೇಳಿದಂತಹ ರೀತಿಯಲ್ಲಿ ಮರಣ ಹೊಂದಿದರೆ ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಅವನ ಮನೆಯ ಪಟ್ಟೆ ಸಮೇತ, ಅವನ ಆಸ್ತಿಯ ಪಟ್ಟೆ ಸಮೇತ ಅವನ ಕಬರಿನೊಳಗೆ ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಬಿಡಿ, ಅದು ಕೂಡ ಅವನಿಗೆ ಫಾಯ್ದೆ ಇಲ್ಲ. ನಾವು ಈಗ ಓದಿ ಬಂದಂತಹ ಆಯತಲ್ ಕಾಫ್, ಅಲ್ ಮಾಲ್ ವಲ್ ಬನೂನ ಝೀನತುಲ್ ಹಯಾತುದ್ ದುನ್ಯಾ ಅಲ್ಲವೇ ಸಹೋದರರೇ? ಎಂತ ಅಲ್ ಮಾಲ್ ವಲ್ ಬನೂನ ಝೀನತುಲ್ ಹಯಾತುದ್ ವಲ್ ಬಾಕಿಯಾತು ಸ್ಸಾಲಿಹಾತು ಖೈರುನ್ ಇಂದ ರಬ್ಬಿಕ ಸವಾಬು ವ ಖೈರುನ್ ಅಮಲ. ಅದಲ್ಲ ಬಾಕಿ. ಎಂತ ಇಲ್ಲಿದು ಮಾಲು, ನಮ್ಮ ಐಶ್ವರ್ಯ ಜೀವಿತ, ನಮ್ಮದು ದೊಡ್ಡಸ್ತಿಕೆ ಈ ಲೋಕದ ಒಂದು ಝೀನತ್ತಾಗಿದೆ. ಬಾಕಿಯಾತು ಸ್ಸಾಲಿಹಾತು ಖೈರುನ್ ಇಂದ ರಬ್ಬಿಕ ಸವಾಬು ವ ಖೈರುನ್ ಅಮಲ. ಯಾವುದು ನಮಗೆ ನಾವು ತೆಗೆದಂತಹ, ನಾವು ಮಾಡಿದಂತಹ ಸತ್ಕರ್ಮವಲ್ಲದೆ ಬೇರೆ ನಮಗೆ ಯಾವುದು ಫಾಯ್ದೆ ಸಿಗಲಿಕ್ಕೆ ಸಾಧ್ಯ ಉಂಟು ಸಹೋದರರೇ? ವಲ್ಲಾಹಿ ಲಾಸ್ಟ್ ನೈಟ್ ನಾನು ಇದೇ ಜಿದ್ದದಲ್ಲಿ ಕಬ್ರಸ್ಥಾನದಲ್ಲಿ ರಾತ್ರಿ ಒಂದು ಮೈಯತ್ತನ್ನು ನಾನು ಕಬರಿನ ಒಳಗೆ ನಾನು ಅದರ ಒಳಗೆ ಮುಟ್ಟಿಸಿ ಬಂದು ಮಾಡಿ ಜನಾಜದಲ್ಲಿ ಕಬರಿನ ಒಳಗೆ ನೋಡಿದರೆ ವಲ್ಲಾಹಿ ಆ ಗಲಿಗೆ ಅಂತ ಹೇಳಿದರೆ ನನ್ನ ಕಣ್ಣಲ್ಲಿ ನೀರು ಬಂದು ಹೋಯಿತು. ಇದರ ಒಳಗೆ ನಮಗೆ ಶಾಶ್ವತವಾಗಿ ಇರಲಿಕ್ಕೆ ಕಿಯಾಮ್ ದಿನ ತನಕ, ಆ ದಿನ ತನಕ
ಯೌಮುಲ್ ಹಿಸಾಬ್ನ ದಿನ ತನಕ ಇರಲಿಕ್ಕೆ ಉಂಟಲ್ಲ ಸಹೋದರರೇ. ಇಲ್ಲಿ ಬಚಾವಾಗಬೇಕಾದರೆ ಏನು ಇಲ್ಲಿಗೆ ನಮಗೆ ಬೇಕಾದಂತಹ ವೆಪನ್ ಸಹೋದರರು ಚಿಂತಿಸಿರಿ. ನಾವು ದುನಿಯಾವಿಯಾದ ಹಿಂದೆ ಓಡ್ತಾ ಇದ್ದೇವೆ. ದುನಿಯಾವಿಯ ಈ ಲೋಕದ ಹಿಂದೆ ಓಡುತ್ತಾ ಇದ್ದೇವೆ. ನಾಳೆಗಾಗಿ ಏನು ಮಾಡಿಟ್ಟಿದ್ದೇವೆ ನಾವು? 2 ನಾಳೆ ಇದೆ. ಒಂದು ಪರಲೋಕದ ನಾಳೆ, ಇನ್ನು ಬರುವಂತಹ ನಾಳೆ, ಟುಮಾರೋ. ಇವತ್ತು 26 ತಾರೀಕಾದರೆ 27ನೇ ತಾರೀಕು. ನಾವು 27ನೇ ತಾರೀಕಿಗೆ ಮಾಡಲು ನಾವು ಮುನ್ನುಗ್ಗುತ್ತಾ ಇದ್ದೇವೆ, ದೌಡಾಯಿಸುತ್ತಾ ಇದ್ದೇವೆ. ಪರಲೋಕದ ನಾಳೆಗೆ ಏನು ಮಾಡುವ ಚಿಂತೆಯಲ್ಲಿ ನಾವು ಇಲ್ಲ ಸಹೋದರರೇ. ಸತ್ಯ ವಿಶ್ವಾಸಿಗಳಲ್ಲಿ ನನ್ನನ್ನು ನಾನು ಸೇರಿಸಿ ಹೇಳುತ್ತಾ ಇದ್ದೇನೆ. ವಲ್ತನ್ನುರು ನಫ್ಸು ಮಾ ಕದ್ದಮತ್ ಲಿಗಾದಿನ್ ಯಾ ಅಯ್ಯುಹಲ್ಲಜೀನ ಆಮನು ತಖುಲ್ಲಾಹ್. ಏ ಸತ್ಯ ವಿಶ್ವಾಸಿಯಾದಂತಹ ಜನರೇ, ಅಲ್ಲಾಹನನ್ನು ಭಯಪಡಿರಿ. ವಲ್ತನ್ನುರು ನಫ್ಸು ಮಾ ಕದ್ದಮತ್ ಲಿಗಾದಿನ್, ನಾಳೆಗಾಗಿ ನೀವು ಏನು ಮಾಡಿ. ವತ್ತಕುಲ್ಲಾಹ್ 2 ಸಲ ಒಂದೇ ಆಯತ್ತಿನಲ್ಲಿ ಅಲ್ಲಾಹ್ ತಾಲ ನೋಡಿ ಎಷ್ಟೊಂದು ಗೌರವವಾದಂತಹ, ಎಷ್ಟೊಂದು ಸೀರಿಯಸ್ ಇದ್ದಂತಹ ಒಂದು ವರ್ಡ್ ಸಹೋದರರೇ. ಏನು ನಾವು ಇಷ್ಟೊಂದು ಲೀಸ್ಟ್ ಬಾದರ್ಡ್, ಏನು ಇಷ್ಟೊಂದು ನಾವು ಇದರ ಬಗ್ಗೆ ಗಮನ ಇಲ್ಲ. ಪ್ರತಿಯೊಬ್ಬ ಮರಣ ಹೊಂದುತ್ತಾನೆ. ಮರಣ ಹೊಂದದವನಿಗೆ ಇದೊಂದು ವಾರ್ನಿಂಗ್. ಯು ವುಡ್ ಬಿ ಎ ನೆಕ್ಸ್ಟ್, ಮೇ ಬಿ ನಿನ್ನ ನಂಬರು ನೆಕ್ಸ್ಟ್ ಇರಬಹುದು, ಸಾಧ್ಯತೆ ಉಂಟು. ಒಂದು ಮರಣ ಹೊಂದಿದ ವ್ಯಕ್ತಿಯನ್ನು ನೋಡಿ ನಾವು ಮೇನ್ ನಮಗೆ ಇರುವ ಲೆಸನ್, ಒಂದು ಮರಣ ಸಂಭವಿಸಿದರೆ ಇದು ನಮಗೆ ನಮ್ಮ ನಂಬರ್ ನೆಕ್ಸ್ಟ್ ಅಲ್ಲಿ ಇರಬಹುದಂತ ಹೇಳಿ. ಅದಕ್ಕೆ ಒಂದು ಹಾರ್ಟಿನ ರೋಗ ಬೇಕಂತ ಹೇಳಿ ಎಂದೇಳಿಲ್ಲ, ಒಂದು ಕ್ಯಾನ್ಸರ, ಒಂದು ಏಡ್ಸ್, ಒಂದು ಮಾರಕ ರೋಗವ ಬೇಕಂತ ಹೇಳಿಲ್ಲ. ಮುಟ್ಟೆ ಕೆಳಗೆ ಬಿದ್ದಂತೆ ಸ್ಟಪ್ಪ ಒಬ್ಬ ಮರಣ ಹೊಂದುತ್ತಾನೆ ಸಹೋದರರೇ. ವಲನ್ ಯುಅಖಿರುಲ್ಲಾಹು ನಫ್ಸನ್ ಇಜಾ ಜಾ ಅಜಲುಹಾ. ಆ ಗಳಿಗೆಯಲ್ಲಿ ಒಂದೇ ಒಂದು ನಿಮಿಷ ಸಮಯವೂ ಅವಕಾಶವೂ ಅಲ್ಲಾಹು ಕೊಡಲಾರನು. ಇಷ್ಟೆಲ್ಲ ನಮಗೆ ಕೊಟ್ಟಿದ್ದಾನೆ, ಅಲ್ಹಮ್ದುಲಿಲ್ಲಾ. ನಾನು ಹೇಳಿದಂತ ಸ್ವಲ್ಪ ಮುಂದೆ ಹೇಳಿದಂತೆ ಇದೆಲ್ಲ ನಮಗೆ ನ್ಯಾಮತ್. ಅಲ್ಲಾಹ್ ತಾಲನು ಇಷ್ಟೊಂದು ಸಮಯಾವಕಾಶ ಕೊಟ್ಟದ್ದು, ಇದು ಕೂಡ ಅಲ್ಹಮ್ದುಲಿಲ್ಲಾ. ನಾನು ಈ ಗಳಿಗೆಯಲ್ಲಿ ಅಲ್ಲಾಹನನ್ನು ಸ್ತುತಿಸ್ತೇನೆ. ಅಲ್ಹಮ್ದುಲಿಲ್ಲಾ, ಸುಮ್ಮ ಅಲ್ಹಮ್ದುಲಿಲ್ಲಾ. ಅಲ್ಲಾಹನು ಬೇಕಾದಷ್ಟು ನಮಗೆ ಕಾಲಾವಕಾಶ ಕೊಟ್ಟಿದ್ದಾನೆ ಸಹೋದರರೇ. ನಾಳೆ ನಮಗೆ ಅಲ್ಲಾಹನ ಮೇಲೆ ಕಂಪ್ಲೇಂಟ್ ಕೊಡಲು ಯಾವ ಹಕ್ಕು ನಮಗೆ ಇಲ್ಲ. ಬೇಕಾದಷ್ಟು ಸಮಯಾವಕಾಶ ಕೊಟ್ಟಿದ್ದಾನೆ. ಚೇಂಜ್ ಆಗೋಣ ಸಹೋದರರೇ. ವೈ ನಾಟ್? ಚಾಲೆಂಜ್ ಮಾಡಿ ಸಹೋದರರೇ. ಪ್ರವಾದಿಗಳನ್ನು, ಸಹಾಬಿಗಳನ್ನು, ತಾಬಿಗಳನ್ನು ಕಳೆದು ಹೋದಂತಹ ಸಲಫು ಸಾಲಿಗಳನ್ನು ನೆಲೆಸಿ ಸಹೋದರರೇ. ಯಾವ ರೀತಿ ಚಾಲೆಂಜ್ ಮಾಡಿ ಅವರು, ಅದೊಂದು ಜಿಹಾದ್ ಅಂತ ಹೇಳಿದ್ರೆ ಕೈಯಲ್ಲಿ ತಲ್ವಾರ್ ಹಿಡಿದು ಹೋಗುವುದು ಮಾತ್ರ ಅಲ್ಲ ಜಿಹಾದ್. ಕೆಟ್ಟ ಕಾರ್ಯವನ್ನು ಎದುರಿಸಿ ಮುನ್ನುಗ್ಗಿ ಸತ್ಯದೊಂದಿಗೆ ಅಲ್ಲಾಹನ ರಸೂಲ್ ಹೇಳಿದ ರೀತಿಯಲ್ಲಿ ನಡೆಯುವುದು, ಅದು ಕೂಡ ಒಂದು ಜಿಹಾದ್. ವಮಾ ಆತಾಕುಮುರ್ ರಸೂಲು ಫಖುಜೂ ವಮಾ ನಹಾಕುಂ ಅನ್ಹು ಫಂತಹು ವತ್ತಖುಲ್ಲಾಹ್ ಇನ್ನಲ್ಲಾಹ ಶದೀದುಲ್ ಇಕಾಬ್. ಅಲ್ಲಾಹನ ರಸೂಲ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಿಮಗೆ ಏನು ತಂದು ಕೊಟ್ಟಿದ್ದಾರೋ, ಏನು ಆಜ್ಞಾಪಿಸಿದ್ದಾರೋ ಅದನ್ನು ಫಾಲೋ ಮಾಡಿ. ವಮಾ ನಹಾಕುಂ ಅನ್ಹು ಫಂತಹು, ಯಾವುದರ ಬಗ್ಗೆ ದೂರವಿರಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಟ್ಟೆಚ್ಚರಿಕೆಯಿಂದ ಹೇಳಿದ್ದಾರೋ, ಹರಾಮಾದ ನೀಚ ಕೃತ್ಯದಿಂದ ದೂರ ಇರಲು ಹೇಳಿದ್ದಾರೋ ಅದರಿಂದ ದೂರ ಇರಿ. ನಂತರ ಹೇಳುವುದು ವತ್ತಖುಲ್ಲಾಹ್, ಅಲ್ಲಾಹನನ್ನು ಭಯಪಡಿರಿ, ಸೂಕ್ಷಿಸಿ ಜೀವಿಸಿರಿ, ನಿಯಮ ನಿರ್ದೇಶಗಳಿಗೆ ಅನುಸಾರವಾಗಿ ಪಾಲಿಸಿ ಜೀವಿಸಿರಿ. ಇನ್ನಲ್ಲಾಹ ಶದೀದುಲ್ ಇಕಾಬ್, ಅಲ್ಲಾಹನು ಭಯಂಕರವಾದಂಥ ಶಿಕ್ಷೆ ಕೊಡುವವನಾಗಿದ್ದಾನೆ, ಭಯಾನಕ ಶಿಕ್ಷೆ ಕೊಡುವವನಾಗಿದ್ದಾನೆ ತಪ್ಪು ಮಾಡಿದವರಿಗೆ. ನಾವು ಈಗ ಜುಮಾ ನಮಾಜ್ ಮಾಡಿ ಬಂದದಲ್ಲ ಸಹೋದರರೇ, ಯಾವ ಮಸೀದಿಯಲ್ಲಿ ಈ ಹೇಳಲಿಲ್ಲ ಇದೊಂದು ವಾಕ್ಯ, ಯಾ ಅಯ್ಯುಹಲ್ಲಜೀನ ಆಮನು ತಖುಲ್ಲಾಹ್ ಹಕ್ಕ ತುಕಾತಿ ವಲಾ ತಮೂತುನ್ನ ಇಲ್ಲಾ ವ ಅಂತುಂ ಮುಸ್ಲಿಮೂನ್. ನಮಗೆ ಈ ಅಡ್ವೈಸ್
ಇದೊಂದು ನಸೀಹತ್ ಯಾವ ಮಸೀದಿಯ ಮಿಂಬರಲ್ಲಿ ಹೇಳಿಲ್ಲ, ಎಲ್ಲ ಮಸೀದಿಯ ಮಿಂಬರಲ್ಲಿ ಹೇಳಿದೆ. ಏ ಸತ್ಯ ವಿಶ್ವಾಸಿಯಾದ ಜನರೇ, ಅಲ್ಲಾಹನನ್ನು ಭಯಪಡಿರಿ, ಹಕ್ಕ ತುಕಾತಿ, ಅಲ್ಲಾಹನು ಭಯಪಡುವ ರೀತಿಯಲ್ಲಿ ಭಯಪಡಿರಿ. ಇಲ್ಲಿರುವುದು ನಮಗೆ ಸಹೋದರರೇ, ಎಲ್ಲರೂ ಭಯಪಡುವವರೇ ಇದ್ದಾರೆ, ಎಲ್ಲರೂ ಭಯಪಡುತ್ತಾರೆ, ಆದರೆ ಭಯಪಡುವ ರೀತಿಯಲ್ಲಿ ಭಯಪಡುವುದಿಲ್ಲ. ಯಾ ಅಯ್ಯುಹಲ್ಲಜೀನ ಆಮನು ತಖುಲ್ಲಾಹ ಹಕ್ಕ ತುಕಾತಿ, ಯಾವ ರೀತಿಯಲ್ಲಿ ಭಯಪಡಬೇಕು ಆ ರೀತಿಯಲ್ಲಿ ಭಯಪಡಿರಿ ಸಹೋದರರೇ. ಅದಾಗಿದೆ ನಿಯಮ ನಿರ್ದೇಶನಗನುಗುಣವಾಗಿ ಜೀವಿಸುವುದು. ವಲಾ ತಮೂತುನ್ನ, ನೀವು ಮರಣ ಹೊಂದಬಾರದು, ನೀವು ಮರಣ ಒಮ್ಮೆ ಹೊಂದಬಾರದು, ಬೇಡಿರಿ. ಇಲ್ಲವಂತು ಮುಸ್ಲಿಂ ಅಲ್ಲದ ರೀತಿಯಲ್ಲಿ ಮರಣ ಹೊಂದಬೇಡಿರಿ ನೀವು ಮುಸ್ಲಿಂ ಅಲ್ಲದ ರೀತಿಯಲ್ಲಿ. ಇದಕ್ಕಿಂತ ದೊಡ್ಡ ನಷ್ಟ ಯಾವುದುಂಟು ಸಹೋದರರೇ? ಇದಕ್ಕಿಂತ ದೊಡ್ಡ ನಷ್ಟ ಯಾವುದುಂಟು? ಪರಲೋಕ ನಷ್ಟ ಇದಕ್ಕಿಂತ ನಷ್ಟ ಯಾವುದುಂಟು ಸಹೋದರರೇ? ಚಿಂತಿಸಿರಿ ಸಹೋದರರೇ. ತಕ್ವಾದೊಂದಿಗೆ ಮುನ್ನುಗ್ಗೋಣ. ರಮದಾನ್ ತಿಂಗಳನ್ನು ಇದರಿಂದ ಸ್ವಾಗತಿಸೋಣ ಸಹೋದರರೇ. ಬಡ್ಡಿ ವ್ಯವಹಾರದಿಂದ ದೂರ ಇರಿ ಸಹೋದರರೇ. ಬಡ್ಡಿ ಎಂಬುದು ಬಹಳ ದೊಡ್ಡ ಕೆಟ್ಟ ಕಾರ್ಯಾಗಿದೆ. 7 ಮಹಾಪಾಪದಲ್ಲಿ ಒಳಪಟ್ಟದಂತಹ ನೀಚವಾದಂತಹ ಇದಾಗಿದೆ. ಇದರಿಂದ ದೂರ ಇರಲು ಪರಿಶ್ರಮಿಸಿರಿ ಸಹೋದರರೇ. ವ್ಯಾಪಾರಗಳಲ್ಲಿ, ತಮ್ಮ ಬಿಸ್ನೆಸ್ಗಳಲ್ಲಿ ಮೋಸಗಳನ್ನು ಮಾಡಬೇಡಿ ಸಹೋದರರೇ, ಮೋಸವನ್ನು ಮಾಡಬೇಡಿರಿ. ತಮ್ಮ ಬಿಸ್ನೆಸ್ನಲ್ಲಿ ಅಥವಾ ಏನಲ್ಲಿ ಡ್ಯೂಟಿಯಲ್ಲಿ ನಿಮ್ಮಲ್ಲಿ ಇರುವಾಗ ಖಂಡಿತವಾಗಿ ಮೋಸ ಮಾಡಬೇಡ್ರಿ. ಒಬ್ಬ ತಕ್ವ ಇದ್ದವನಿಗೆ ಅದು ಭೂಷಣವಲ್ಲ ಸಹೋದರರೇ. ಕುಟುಂಬ ಜೀವನವನ್ನು ಮುರಿಯಬೇಡಿರಿ ಸಹೋದರರೇ, ಕುಟುಂಬ ಜೀವನವನ್ನು ಮುರಿಯಬೇಡಿರಿ. ಬಹಳ ಜಾಗ್ರತೆಯಿಂದ ಇರಿರಿ ಸಹೋದರರೇ. ಕುಟುಂಬ ಜೀವನ ಮುರಿಯುವವನು ನನ್ನವನ ಅಲ್ಲ ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಬಹಳ ಗೌರವದಿಂದ ಹೇಳಿದ್ದಾರೆ. ವತ್ತಖುಲ್ಲಾಹ ಅಲ್ಲಜೀ ತಸಾಅಲೂನ ಬಿಹಿ ವಲ್ ಅರ್ಹಾಮ್, ಅಲ್ಲಿ ಹೇಳಿದ್ದು ನಮಗೆ ನಿಮ್ಮ ಅರ್ಹಾಮನ್ನು, ನಿಮ್ಮ ಅಲ್ಲಾಹನನ್ನು ಭಯಪಡಿರಿ, ಕುಟುಂಬ ಬಂಧವನ್ನು ಕಾಯ್ದುಕೊಳ್ಳಿರಿ ಅಂತ ಹೇಳಿ. ತಖುಲ್ಲಾಹ ಅಲ್ಲಜೀ ತಸಾಅಲೂನ ಬಿಲ್ ವಲ್ ಅರ್ಹಾಮ್ ಅಂತ ಹೇಳಿ. ಇನ್ನಲ್ಲಾಹ ಕಾನ ಅಲೈಕುಂ ರಕೀಬ, ಅಲ್ಲಾಹನು ಎಲ್ಲವನ್ನು ಸೂಕ್ಷಿಸಿ ನೋಡುವವನಾಗಿದ್ದಾನೆ. ಕುಟುಂಬ ಜೀವದ ಬಗ್ಗೆ ಗೌರವದಿಂದ ಇರಿರಿ, ಅದನ್ನು ಮುರಿಯಬೇಡಿರಿ. ಎಸ್ಪೆಷಲಿ ಇಲ್ಲಿ ಸೌದಿಯಲ್ಲಿ ಇರುವವರೇ, ನೀವು ವರ್ಷಕ್ಕೋ 2 ವರ್ಷಕ್ಕೋ ಊರಿಗೆ ಹೋಗ್ತೀರಿ. ಹೋದರೆ ಹೋಗುವುದು ಪಿಕ್ನಿಕ್ಗೆ, ಎಲ್ಲಿಗ ತಿರುಗಲು, ನಿಮ್ಮ ಫ್ಯಾಮಿಲಿ ಎಲ್ಲಿಯಾದರೂ ಒಂದು ಊಟಿ ಗೀಟಿ ನಾರ್ತ್ ಇಂಡಿಯಾ ಅಲ್ಲಿ ಇಲ್ಲಿ ಅಂತೇಳಿ ಹೋಗಬೇಡಿ ಅಂತೇಳಿ ಅಲ್ಲ. ದಟ್ ಈಸ್ ದಿ ಪಾರ್ಟ್ ಆಫ್ ದಿ ಲೈಫ್. ನೀವು ಹೋಗಿರಿ, ಎಂಜಾಯ್ ಮಾಡಿರಿ ಇನ್ ದಿ ಫ್ರೇಮ್ವರ್ಕ್ನ ಒಳಗೆ, ಇಸ್ಲಾಮಿನ ಚೌಕಟ್ಟಿನ ಒಳಗೆ ನೀವು ಎಂಜಾಯ್ ಮಾಡಿರಿ. ಅದಕ್ಕೆ ಇಸ್ಲಾಂ ದೀನ್ ನಿಮಗೆ ನಿಮ್ಮನ್ನು ದಿಗ್ಬಂಧನದಲ್ಲಿ ಇಡಲಿಲ್ಲ. ಆದರೆ ಅದಕ್ಕಿಂತ ಮುಖ್ಯವಾದದ್ದು ನಿಮ್ಮ ಸಹೋದರರು, ನಿಮ್ಮ ಸಹೋದರಿಯರು, ನಿಮ್ಮ ತಂದೆಯ ಕೂಟರು, ತಾಯಿಯ ಕೂಟರು ನಿಮ್ಮಲ್ಲಿ ಊರಲ್ಲಿದ್ದಾರೆ. ನಿಮ್ಮ ಮಕ್ಕಳಿಗೆ ಅವರ ಗುರ್ತವೇ ಇಲ್ಲ, ನಿಮ್ಮ ಮಕ್ಕಳಿಗೆ ಅವರ ಗುರ್ತವೇ ಇಲ್ಲ. ಬಹಳ ಸೀರಿಯಸ್ ಪಾಯಿಂಟ್ ಸಹೋದರರೇ, ಗೌರವದಿಂದ ತೆಗಿರಿ. ವತ್ತಖುಲ್ಲಾಹ ಅಲ್ಲಜೀ ತಸಾಅಲೂನ ಬಿಹಿ ವಲ್ ಅರ್ಹಾಮ್, ಇದು ಕೂಡ ಒಂದು ಕುಟುಂಬ ಬಂಧವನ್ನು ಮುರಿಯುವಂತಹ ಒಂದು ಇದನ್ನು ನೀವು ತೋರಿಸಿಕೊಡ್ಬೇಕು. ಅವರ ಮನೆಗೆ ನೀವು ವಿಸಿಟ್ ಮಾಡಬೇಕು. ನಿಮ್ಮ ಮಕ್ಕಳನ್ನು ಅವರಿಗೆ ತೋರಿಸಬೇಕು. ಇದು ನನ್ನ ಚಿಕ್ಕಪ್ಪ, ಇದು ನನ್ನ ಚಿಕ್ಕಮ್ಮ, ಇದು ಚಿಕ್ಕಮ್ಮನ ಮಗಳು, ಇದು ಅವಳು, ಇವಳು. ಎಷ್ಟು ಜನ ಹೋಗಿದ್ದಾರೆ? ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೇನೆ ಸಹೋದರರೇ. ಕುಟುಂಬ ಬಂಧ ಮುರಿಯುವುದಂತೇಳಿ ನಾವು ಅವರಲ್ಲಿ ಜಗಳ ಮಾಡಿ ದೂರವಾಗೋದು ಮಾತ್ರ ಅಂತ ಹೇಳಿ ನೆನೆಸಬೇಡ್ರಿ. ಇದು ಕೂಡ ನಾವು ಇಲ್ಲಿ ವರ್ಷಕ್ಕೆ ಒಮ್ಮೆ ಹೋಗುವುದು, 1 ತಿಂಗಳು ಊರಲ್ಲಿ ಹೋಗುವುದು, ಹೋದ ತಕ್ಷಣ ಮರುದಿನ ಅಲ್ಲಿಂದ ಟ್ರೈನಿನ ಬುಕ್ ಮಾಡುವುದು, ಇಲ್ಲದೆ ಒಂದು ಬಸ್ ಬುಕ್ ಮಾಡುವುದು, ಮಿನಿ ಬಸ್ ಟೂರು ಅಲ್ಲ. ಸಂಬಂಧ ಮುರಿಯಬೇಡಿ ಸಹೋದರರೇ. ಭಯಭಕ್ತಿಯಿಂದ ಜೀವಿಸಲು ಪರಿಶ್ರಮಿಸಿರಿ ಸಹೋದರರೇ. ಸಹೋದರರೇ, ನಿಮ್ಮ ಮುಂದೆ ಬೇಡುವವರು ಬರುತ್ತಾರೆ, ಆರ್ಥಿಕವಾಗಿ ಕಷ್ಟವಿರುವವರು ಬರುತ್ತಾರೆ. ಅವರನ್ನು ಜಡಿಯಬೇಡಿರಿ ಸಹೋದರರೇ, ಒಮ್ಮೆಲೂ ಜಡಿಯಬೇಡಿರಿ. ಇದ್ದರೆ ಕೊಟ್ಟು ಬಿಡಿರಿ, ಇಲ್ಲದರೆ ಹೇಳಿ ಇನ್ಶಾ ಅಲ್ಲಾ ನೆಕ್ಸ್ಟ್ ಟೈಮ್ ನಾನು ಕೊಡ್ತೇನೆ ನನ್ನಲ್ಲಿದ್ದರೆ. ಕೆಲವರು ಕೊಟ್ಟು ಕೂಡ ಜಡಿಯುತ್ತಾರೆ, ಇದು ಕೂಡ ಮಾಡಬೇಡಿರಿ ಸಹೋದರರೇ. ಅದಕ್ಕಿಂತ ನೀವು ಕೊಡದೇ ಇರುವುದು ಉತ್ತಮ. ಮನಸ್ಸಿಗೆ ನೋವು ಕೊಟ್ಟು, ಇಲ್ಲದ್ರೆ ಕೆಲವರು ಕೊಡುವುದು, ಕೊಟ್ಟರೆ ಏನು ಮಾಡೋದು ಗೊತ್ತಿಲ್ಲ,
ಇವನ ಮನಸ್ಸಲ್ಲಿ ಉಂಟು, ನೆಕ್ಸ್ಟ್ ಟೈಮ್ ಅವನು ನನ್ನನ್ನು ಕಾಣುವಾಗ ಎದ್ದು ನಿಲ್ಲಬೇಕು, ಇಲ್ಲದ್ರೆ ನನಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು. ನಿಮ್ಮ ದಾನ ಧರ್ಮಕ್ಕೆ ಏನೂ ಇಲ್ಲ. ಇನ್ನೀ ವಜಿಹಿಲ್ಲ ಇರಲಿ ನಿಮಗೆ, ಅಲ್ಲಾಹ ವಜಿಹಿಗಾಗಿ ನಾನು ಕೊಟ್ಟದ್ದಂತೇಳಿ ಅಲ್ವಾ. ಇದೆಲ್ಲ ಸಣ್ಣ ಸಣ್ಣ ವಿಷಯ ಅಲ್ಲ ಸಹೋದರರೇ. ನಮ್ಮಲ್ಲಿ ತಕ್ವಾ ನಷ್ಟಪಡುವಂತಹ ಒಂದು ಕೆಲವು ವಿಷಯ ನಾನು ಹೇಳುವುದು. ನಾವು ಎಲ್ಲ ಮಾಡ್ತಾ ಇದ್ದೇವೆ, ನಮಾಜ್ ಎಲ್ಲದರಲ್ಲಿ ಪರ್ಫೆಕ್ಟ್ ಇದ್ದೇವೆ. ಇಂಥ ಕೆಲಸದಲ್ಲಿ ನಾವು ಇಲ್ಲ. ಸಹನೆ ಕಲಿಯುವುದು ಸಹೋದರರೇ. ನಮ್ಮಲ್ಲಿ ಸಬೂರೆಂಬ ಕಾರ್ಯವನ್ನು ನಾವು, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೇನೆ, ಇದನ್ನು ಕಲಿಯುವುದು. ಲುಕ್ಮಾನ್ ಅಲೈಹಿಸ್ಸಲಾಂ ರವರು ಇದನ್ನು ಬಹಳ ಗೌರವದಿಂದ ತನ್ನ ಮಗನಿಗೆ ಹೇಳಿದ್ದಾನೆ. ಸಂಕಷ್ಟ ಎದುರಾದಾಗ ತಾಳ್ಮೆ ವಹಿಸು ಅಂತೇಳಿ. ಯಾರಿಗೆ ಸಂಕಷ್ಟ ಇಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ಘಟ್ಟದಲ್ಲಿ ಸಂಕಷ್ಟ ಬರುತ್ತಾ ಇದೆ. ಆರ್ಥಿಕ ಮಾತ್ರ ಅಲ್ಲ, ಇನ್ನಿತರ ವಿಷಯದಲ್ಲಿಯೂ ಬರುವವರಿದ್ದಾರೆ. ರೋಗ ರುಜಿನಗಳಲ್ಲೂ, ಅವನ ಕೆಲಸದಲ್ಲಿಯೂ, ಇನ್ನಿತರ ಕಷ್ಟಗಳು, ಫ್ಯಾಮಿಲಿಯಲ್ಲೂ ಸಂಕಷ್ಟಗಳು ಎದುರಾಗುತ್ತದೆ. ಅಲ್ಲಾಹನ ಪರೀಕ್ಷೆ ಎದುರಾಗುತ್ತದೆ. ಆ ಘಟ್ಟದಲ್ಲಿ ಒಬ್ಬ ಸತ್ಯವಿಶ್ವಾಸಿಯಾದವನು ಅವನು ಸಹನೆ ವಹಿಸಬೇಕು. ದಟ್ ಈಸ್ ದಿ ಪಾರ್ಟ್ ಆಫ್ ದಿ ತಕ್ವಾ. ಅದೊಂದು ತಕ್ವಾದ ಒಂದು ಲಕ್ಷಣ. ಅದು ಸಹನೆ ವಹಿಸಿರಿ ಸಹೋದರರೇ. ಇಸ್ರಾಫ್ ಮಾಡುವುದು ಸಹೋದರರೇ, ಒಬ್ಬ ಸತ್ಯವಿಶ್ವಾಸಿಯಾದಂತಹ ಒಬ್ಬ ವ್ಯಕ್ತಿ ಬೇಕಾದಷ್ಟು ಇಸ್ರಾಫ್ ಮಾಡುವುದು. ತನ್ನಲ್ಲಿ ಹಣವಿದೆ ಸಹೋದರರೇ. ಇಲ್ಲಿ ನಾವೊಂದು ತಮ್ಮಲ್ಲಿ ಒಂದು ಕಳಕಳಿಯಿಂದ ಹೇಳಲು ಒಂದು ವಸಿಯತ್ ಹೇಳಲು ಇಷ್ಟಪಡುತ್ತೇನೆ. ನಸಿಯತ್, ಅಡ್ವೈಸ್. ಎಷ್ಟೇ ಹಣವಿರಲಿ ಸಹೋದರರೇ, ಒಂದು ಮಿಡ್ಲ್ ಕ್ಲಾಸ್ ಇದು, ಮಿಡ್ಲಲ್ಲಿ ಇರ್ರಿ. ಒಂದು ಲೆವೆಲಲ್ಲೇ ಹೋಗಿರಿ ಸಹೋದರರೇ. ಓವರ್ ಆಗಿ ಪಾಶಲ್ಲಿ ಹೋಗಬೇಡ್ರಿ ಸಹೋದರರೇ. ಎಷ್ಟೇ ಹಣವಿದ್ದರೂ ಕೂಡ ಅದು ನಿಮ್ಮ ತಕ್ವ ನಷ್ಟವಾಗಲು ಕೆಲವು ದಾರಿಯಾಗಿ ತೋರಿಸುತ್ತದೆ. ಕುಲು ವಶ್ರಬು ವಲಾ ತುಸ್ರಿಫು ಇನ್ನಹು ಲಾ ಯುಹಿಬ್ಬುಲ್ ಮುಸ್ರಿಫೀನ್. ನೀವು ತಿನ್ನಿರಿ, ಕುಲು ವಶ್ರಬು ಹಲಾಲನ್ ತಯ್ಯಿಬನ್. ನೀವು ತಿನ್ನಿರಿ, ಕುಡಿಯಿರಿ, ಹಲಾಲ್ ಆದದ್ದು, ತಯ್ಯಿಬ್ ಆದದ್ದು, ಕ್ಲೀನ್ ಆದದ್ದು, ಡೈಟಿ ಆದದ್ದು ತಿನ್ನಬೇಡ ಅಂತ ಹೇಳಿದ್ದಿಲ್ಲ. ಒಳ್ಳೆಯದೇ ತಿನ್ನಿರಿ ಅಂತ. ತಯ್ಯಿಬ್, ಕುಲು ವಶ್ರಬು ಹಲಾಲನ್ ತಯ್ಯಿಬನ್ ವಲಾ ತುಸ್ರಿಫು. ಇಸ್ರಾಫ್ ಮಾಡಬೇಡ್ರಿ. ತಿಂಗಳಿಗೊಂದು ಶರ್ಟ್, ತಿಂಗಳಿಗೆ ಒಂದೆರಡು ಪ್ಯಾಂಟ್, ಜೀನ್ಸ್ ಪ್ಯಾಂಟ್, ತಿಂಗಳಿಗೆ ಒಂದೊಂದು ಶೂ, 2 ತಿಂಗಳಿಗೆ ಒಂದು ಶೂ ತೆಗೆಯುವುದು. ವೈಫಿಗೆ ಅವಳು ಹೇಳಿದಂತೆ ಬೇಕಾದಂತೆ ಚೂಡಿದಾರ್ ಬೇಕಾ, ಅದು ಬೇಕಾ, ಇದು ಬೇಕಾ. ಒಮ್ಮೆ ಒಂದು ಮದುವೆಗೆ ಹಾಕಿದ್ದು, ನೆಕ್ಸ್ಟ್ ಇದು ಮೊನ್ನೆ ಮದುವೆಗೆ ಹಾಕಿದ್ದು ಇವತ್ತು ಯಾಕೆ ಆಗುವುದು ಅಲ್ಲ ಹೇಳುವುದು. ಇದು ಅದು ಕಪಾಟಿನೊಳಗೆ, ಅದು ಯಾಕೆ ಮೊನ್ನೆದು ಮದುವೆಗೆ ಒಂದು ಹಾಕಿದ್ದೇನೆ, ಅದನ್ನೇ ಹಾಕ್ಲಿಕ್ಕೆ ಇಲ್ಲ. ಅದು ಅಲ್ಲಿಯೇ ಇರುವುದು ಕಪಾಟಿನೊಳಗೆ. 1-2 ವರ್ಷ ಅಲ್ಲಿಯೇ ಇದ್ದು ಮತ್ತೆ ಯಾರು ಮನೆಗೆ ಬೇಡವರು ಬಂದರೆ ಅವರಿಗೆ ಆಗೋರುದು. ಚಪ್ಪಲು ಮನೆ ಹೊರಗೆ ಬೇಕಾದಷ್ಟು ಅಟ್ಟಿ ಚಪ್ಪಲು ಇರುವುದು. ಅದು ಅಲ್ಲಿ ಧೂಳು ಹಿಡಿದು ಹಾಗೇನೆ ಇರುವುದು. ತಿಂಗಳಿಗೆ ಅಲ್ಲಿ ಒಂದು ಹೋಗುವಾಗ ಒಂದೊಂದು ಚಪ್ಪಲ್ ಹಿಡಿದು ತೆಗೆದುಕೊಂಡು ಬರುವುದು. ನನ್ನ ಮನೆಯನ್ನು ಸೇರಿಸಿ ಹೇಳ್ತೇನೆ ಸಹೋದರರೇ, ಚೇಂಜಸ್ ಆಗಬೇಕು. ನಾವು ನಮ್ಮಲ್ಲಿ ಎಲ್ಲಿ ಇಸ್ರಾಫ್ ಆಗ್ತದೆ ಅಂತೇಳಿ ನೋಡಬೇಕು ಸಹೋದರರೇ. ಅದೇ ರೀತಿ ನೀವು ಒಂದು ಪಾಪದವನಿಗೆ ತೆಗೆದುಕೊಡ್ತೀರಾ. ನಿಮ್ಮ ನೆರೆಗಣೆಯಲ್ಲಿ ಪಾಪದೊಂದು ವ್ಯಕ್ತಿ ಇದ್ದಾನೆ, ನಿಮ್ಮ ಮಗನಿಗೆ ತೆಗೆದಂತಹ ಒಂದು ಡ್ರೆಸ್, ಇಲ್ಲದೆ ನಿಮ್ಮ ವೈಫಿಗೆ ತೆಗೆದಂತಹ ಒಂದು ವರ್ಷ ಆ ಮನೆಗೆ ಒಂದು ಕೊಟ್ಟ. ಲನ್ ತನಲುಲ್ ಬಿರ್ರ ಹತ್ತಾ ತುಂಫಿಕು ಮಿಮ್ಮಾ ತುಹಿಬ್ಬೂನ್ ವಮಾ ತುಂಫಿಕು ಮಿನ್ ಶೈಇನ್ ಫಇನ್ನಲ್ಲಾಹ ಬಿಹಿ ಅಲೀಮ್. ನಿಮ್ಮ ಸಹೋದರನು, ನೀವು ಇಷ್ಟಪಟ್ಟಂತಹ ಒಂದು ವಸ್ತು ನಿಮ್ಮ ಸಹೋದರನಿಗೆ ನೀವು ಅವನಿಗೆ ನೀವು ಇಷ್ಟಪಟ್ಟಂತಹ ಒಂದು ವಸ್ತನ್ನು ನಿಮ್ಮ ಸಹೋದರನಿಗೆ ನೀವು ಕೊಡುವುದಿಲ್ಲವೋ, ಪಾಪದವನ ವಿಷಯದಲ್ಲಿ ಅಲ್ಲಾಹನ ಬಿರ್ರಿಗೆ ನೀವು ಮುಟ್ಟೋದಿಲ್ಲ ಸಹೋದರ. ಲನ್ ತನಾಲುಲ್ ಬಿರ್ರ ಹತ್ತಾ ತುಂಫಿಕು ಮಿಮ್ಮಾ ತುಹಿಬ್ಬೂನ್. ನೀವು ಇಷ್ಟಪಟ್ಟಂತಹ ಒಂದು ವಸ್ತು ಅಲ್ಲಾಹನ ದಾರಿಯಲ್ಲಿ ನೀವು ಖರ್ಚು ಮಾಡೋದಿಲ್ಲವೋ, ಅಲ್ಲಾಹನ ಬಿರ್ರಿಗೆ ನೀವು ಮುಟ್ಟಲಿಲ್ಲ. ವಮಾ ತುಂಫಿಕು ಮಿನ್ ಶೈಇನ್ ಫಇನ್ನಲ್ಲಾಹ ಬಿಹಿ ಅಲೀಮ್. ನೀವು ಯಾವುದರ ಬಗ್ಗೆ ಖರ್ಚು ಮಾಡ್ತಾ ಇದ್ದೀರಿ ಅಲ್ಲಾಹನಿಗೆ ಒಳ್ಳೆಯದರಲ್ಲಿ ಗೊತ್ತುಂಟು, ತಿಳಿದಿದೆ ಅಲ್ಲಾಹನಿಗೆ. ಇಸ್ರಾಫಿನ ಬಗ್ಗೆ ತಿಳಿಯಿರಿ ಸಹೋದರರೇ. ಮನೆಯೊಳಗೆ ಬೇಕಾದಷ್ಟು ಅನ್ನೆಸೆಸರಿ ಸಾಮಾನು ಅದು ಅಲ್ಲೇ ಇರುವುದು, ಡರ್ಚೆ ಇದಾಗಿ. ನಾನು ಯಾವುದಕ್ಕೆ ಹೇಳಿದಂತ ಹೇಳಿದರೆ, ಎಂಜಾಯ್ ಮಾಡಿರಿ. ಇಸ್ಲಾಮಿಕ್ ಲೆವೆಲಲ್ಲಿ ನಮಗೆ ಫ್ರೇಮ್ ವರ್ಕ್ ಅಲ್ಲಾಹನ ರಸೂಲ್ ಹೇಳಿದ ರೀತಿಯಲ್ಲಿ ನಾವು ಸಿಂಪಲಲ್ಲಿ ಹೋಗುವಾಗ, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೋಗುವ ರೀತಿಯಲ್ಲಿ ಮುನ್ನಡೆಯುವಾಗ ನಮ್ಮ ತಕ್ವಾ ಉಂಟಲ್ಲ ಹೆಚ್ಚಾಗುತ್ತಾ ಹೋಗ್ತದೆ.
ಸಿಂಪಲ್ ಆಗಿ ಹೋಗಿ ನಾಳೆ ಬಗ್ಗೆ ಚಿಂತಿಸ್ರಿ, ಪರಲೋಕದ ಬಗ್ಗೆ ಚಿಂತಿಸಿ. ಕಬರ್ನಲ್ಲಿ ನಾವು ಒಬ್ಬಂಟಿಯಾಗಿ ಕಿಯಾಮ ದಿನ ತನಕ ನಾವು ಇರಲಿಕ್ಕಿದೆ. ಆ ಯೌಮುಲ್ ಹಿಸಾಬ್ ಯೌಮುನ್ ಅವೀಮ್, ಭಯಾನಕ ದಿನವಾಗಿದೆ. ಯೌಮ ಯಕೂಮು ನಾಸು ಲಿರಬ್ಬಿಲ್ ಆಲಮೀನ್, ಅಲ್ಲಾಹನ ಮುಂದೆ ಎಲ್ಲರಿಗೂ ಆ ದಿನ ಹಾಜರಾಗಲಿಕ್ಕಿದೆ ಸಹೋದರರೇ. ಯೌಮ ಯಕೂಮು ನಾಸು ಲಿರಬ್ಬಿಲ್ ಆಲಮೀನ್, ಅಲ್ಲಾಹನ ಮುಂದೆ ಪ್ರತಿಯೊಬ್ಬನಿಗೂ ಆ ಗಳಿಗೆಯಲ್ಲಿ ಭಯಾನಕ ಗಳಿಗೆ ನಿಲ್ಲಿಕ್ಕಿದೆ ಅಂತ ಚಿಂತೆ ಇದೆ. ಉಸ್ಮಾನ್ ಇಬ್ನ್ ಅಫ್ಫಾನ್ ರಲಿಯಲ್ಲಾಹು ತಆಲಾ ಅನ್ಹು ಕಬರ್ನ ಹತ್ತಿರ ಹೋಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದರು ಸಹೋದರರು. ನಮಗೆಲ್ಲರಿಗೂ ಗೊತ್ತಿದೆ, ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದರು. ಅವರು ಯಾರು? ಅಶರತುಲ್ ಮುಬಶ್ಶಿರೀನ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 10 ಜನ ಸ್ವರ್ಗಕ್ಕೆ ಅರ್ಹರಾದಂತಹ ವ್ಯಕ್ತಿಯಲ್ಲಿ ಒಳಪಟ್ಟಂತಹ ಉಸ್ಮಾನ್ ಇಬ್ನ್ ಅಫ್ಫಾನ್ ರಲಿಯಲ್ಲಾಹು ಕಬರನ ಹತ್ತಿರ ಹೋಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದರು. ಯೌಮುಲ್ ಹಿಸಾಬ್ನ ತನಕ ನನಗೆ ಇದರೊಳಗೆ ಒಬ್ಬಂಟಿಯಾಗಿ ಇರಬೇಕಲ್ಲ ಯಾ ಅಲ್ಲಾಹ್, ನಾನು ಯಾವ ರೀತಿಯಲ್ಲಿ ಇದರೊಳಗೆ ಇರಲಿ? ಉಸ್ಮಾನ್ ಇಬ್ನ್ ಅಫ್ಫಾನ್ ಯಾವುದರಲ್ಲಿ ಕಮ್ಮಿದ್ದರು ಸಹೋದರರೇ? ಯಾವುದರಲ್ಲಿ ಕಮ್ಮಿದ್ದರು? ಯಾವ ವಿಷಯದಲ್ಲಿ ಕಮ್ಮಿದ್ದರು? ಆದರೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದರು. ನಮಗೇನು ಆ ಬಿಕ್ಕಿ ಅಳುವುದು ಬರುವುದಿಲ್ಲ ಸಹೋದರರೇ. ಸೂಕ್ಷಿಸಿದ್ದಾವೆ, ಜೀವಿಸಿರಿ ಸಹೋದರರೇ. ಜನರ ಮುಂದೆ ಶೋ ತೋರಿಸುವುದು, ರಿಯಾ, ನನ್ನ ಸ್ಟ್ಯಾಂಡರ್ಡ್ ತೋರಿಸುವುದು, ನಾನೊಂದು ದೊಡ್ಡ ವ್ಯಕ್ತಿ, ಇಲ್ಲದಿದ್ದರೆ ನಾನೊಂದು ಆಬಿದಾಗಿದ್ದೇನೆ, ಇಬಾದತ್ ತೆಗೆಯುವ, ಇಲ್ಲದ್ರೆ ನಾನೊಂದು ಶೋಕ್ ತೋರಿಸುವುದು, ರಿಯಾ ನಾಸ್. ಇದು ಬೇಡ ಸಹೋದರರೇ, ಇದು ನಮಗೆ ಭೂಷಣವಲ್ಲ. ಸಿಗರೇಟ್ ಸೇಳುವುದು, ಪಾನ್ ಸೇಳುವುದು, ಇದರೆಲ್ಲ ಒಬ್ಬ ಸತ್ಯ ವಿಶ್ವಾಸಿಯಾದ ತಕ್ವ ಇದ್ದವನು ಅವನಿಗೆ ಒಳ್ಳೆಯ ವಿಷಯ ಅಲ್ಲ ಸಹೋದರರೇ. ತನ್ನನ್ನು ಬಿಟ್ಟು ಬೇರೆಯವರ ಬಗ್ಗೆ ಯಾವಾಗಲೂ ಕೆಟ್ಟ ಚಿಂತನೆ ಬರುವುದು, ನನ್ನ ನಫ್ಸು ಬಿಡುವುದು, ಮತ್ತೊಬ್ಬರ ಬಗ್ಗೆ ಕೆಟ್ಟ ಚಿಂತನೆ, ಅವನ ಹಾಗೆ, ಇವನು ಹೀಗೆ ಇವನ ಮನಸ್ಸಲ್ಲಿ ಬರುವುದು, ಅಸೂಯೆ, ಇಂಥದ್ರೆಲ್ಲ ಬಗ್ಗೆ ಬಹಳ ಚಿಂತಿಸಿರಿ. ಮತ್ತೆ ಕೂಡ ಲಿಬಾಸು ತಕ್ವಾ, ಲಿಬಾಸ್ ಕೂಡ ಒಳ್ಳೆಯ ಲಿಬಾಸ್ ಆಗಲಿ ಸಹೋದರರೇ. ಒಬ್ಬ ಕಣ್ಣಿಗೆ ಹೊಡೆಯೋದು, ನಾನು ಹೇಳೋದು ಒಂದು ಜುಬ್ಬ ಹಾಕಿ ತಲೆಗೊಂದು ಟೊಪ್ಪಿ ಹಾಕಿ ಇರಬೇಕಂತಲ್ಲ. ಲಿಬಾಸು ತಕ್ವಾ ಇರಲಿ, ತಕ್ವಾದ ಲಿಬಾಸ್ ಇರಲಿ, ಒಳ್ಳೆಯ ಒಂದು ಡೀಸೆನ್ಸಿ ಆದ ಒಂದು ಲಿಬಾಸ್ ಇರಲಿ. ಅದು ಕೂಡ ಒಂದು ತಕ್ವಾದ ಲಕ್ಷಣವೇ ಆಗಿದೆ ಸಹೋದರರೇ. ಇದೆಲ್ಲ ಬಗ್ಗೆ ನೆರೆಗರೆಯೊಂದಿಗೆ ಒಳ್ಳೆಯ ರೀತಿಯಿಂದ ವರ್ತಿಸಿರಿ. ಇದೆಲ್ಲ ತಕ್ವಕ್ಕೆ ಸಂಬಂಧಪಟ್ಟದ ಭಾಗವಾಗಿದೆ. ಇದು ದೊಡ್ಡವಂಥ ಒಂದು ಸಬ್ಜೆಕ್ಟೇ ತಕ್ವಾದ ಬಗ್ಗೆ ಹೇಳ್ಬೋದು. ನಾನು ಯಾಕೆ ಹೇಳಿದೆ ಅಂದರೆ, ಇದು ಈ ಪಾರ್ಟ್ ಯಾಕೆ ಅಂದರೆ ನಮ್ಮಲ್ಲಿ ಇದರ ಕೊರತೆ ಇದೆ. ಈ ಕೊರತೆಯನ್ನು ನಾವು ಫುಲ್ಫಿಲ್ ಮಾಡಿ, ಇದನ್ನು ನೀಗಿಸಿ ಒಳ್ಳೆಯ ರೀತಿಯಲ್ಲಿ ನಾವು ಮುಂದೆ ಹೋಗಬೇಕು ಸಹೋದರರೇ. ಇದಾಗಿದೆ. ಇದನ್ನೆಲ್ಲ ನೋಡುವಾಗ ನಾವು ನೆನೆಸಬೇಕು, ನಾವು ಯಾವ ಘಟ್ಟದಲ್ಲಿ ಇವತ್ತು ಇದ್ದೇವೆ, ನಮ್ಮಲ್ಲಿ ಎಷ್ಟು ತಕ್ವಾ ಇದೆ, ನಮ್ಮಲ್ಲಿ ಎಷ್ಟು ಭಯಭಕ್ತಿ ಇದೆ ಎಂಬುದರ ಬಗ್ಗೆ ನಾವು ಚಿಂತಿಸಲೇಬೇಕು. ನೋಡಿ ಸಹೋದರರೇ, ನಮಗೆ ಗೊತ್ತುಂಟು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು 7 ಜನರನ್ನು ನಾಳೆ ಮಹ್ಶರದಲ್ಲಿ ಯೌಮುನ್ ಲಾ ಜಿಲ್ ಇಲ್ಲ ಜಿಲ್, ಆ ದಿನ ಯಾರಿಗೂ ಒಂದು ನೆರಳು ಸಿಗದಂತಹ ದಿನ 7 ಕೂಟರನ್ನು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಿಳಿಸಿದ್ದಾರೆ. ಆ 7 ಕೂಟರಲ್ಲಿ ನಾವು ಒಂದರಲ್ಲಿ ಆದರೂ ಇದ್ದೇವೆ ಅಂತೇಳಿ ನಾವು ಚಿಂತಿಸಬೇಕು. ನೀತಿವಂತ ಆಡಳಿತಗಾರ, ಅದು ನಮಗೆ ನೀತಿವಂತ ಆಡಳಿತದಲ್ಲಿ ನಾವು ಇಲ್ಲದಿದ್ದರೂ ನಮ್ಮ ಫ್ಯಾಮಿಲಿಯಲ್ಲಿ ನಾವೊಂದು ಲೀಡರ್ ಆಗಿರುವಾಗ ಅದಕ್ಕಾಗಿ ನಾವೊಂದು ನೀತಿ ಮಾಡುತ್ತೇವೆ ಅಂತೇಳಿ ನೋಡಬೇಕು. ಅಲ್ಲಾಹನ ಆರಾಧನೆಯಲ್ಲಿ ಬೆಳೆದಂತಹ ಯುವಕ ಒಂದು ಅಲ್ಲಾಹನ ಆರಾಧನೆಯಲ್ಲೇ ಇರುವುದು, ಅದರಲ್ಲೇ ಬೆಳೆಯುವುದು, ಅಲ್ಲಾಹನ ಆರಾಧನೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವುದು. ಮಸೀದಿಯೊಂದಿಗೆ ನಿತ್ಯವೂ ಸಂಪರ್ಕ ಬೆಳೆಸಿದ ಹೃದಯ, ಯಾವಾಗಲೂ ಟೈಮ್ ಆದಂತಹ ಸಮಯದಲ್ಲಿ ನಾನು ಮಸೀದಿ ಟೈಮ್ ಆಯಿತು, ಈಗ ಅಸರಿಗೆ ಎಷ್ಟು 3:36ಕ್ಕೆ ಹಸರ್ ನಮಾಜ್, ಅದಕ್ಕೆ ನಾನು ಈಗಲೇ ರೆಡಿಯಾಗಿ ನಿಂತು ಅದಕ್ಕೆ ಒಂದು ಪ್ರಿಪರೇಷನ್ ಮಾಡುವುದು, ಮಸೀದಿಯೊಂದಿಗೆ ಒಂದು ಅಟ್ಯಾಚ್ಮೆಂಟ್ ಅವನ ಹೃದಯ. ಇದು ಕೂಡ ಒಂದು ನಾಳೆ 7 ಕೂಟರಿದ್ದಾರೆ. ನಾಳೆ ಯೌಮುನ್ ಲಾ ಲಿಲ್ ಇಲ್ಲ ಲಿಲ್, ಆ ನೆರಳು ಯಾರಿಗೂ ಇಲ್ಲ, ಆ ದಿವಸದ ನೆರಳು 7 ಕೂಟರಿಗಲ್ಲದೆ. ಅದರಲ್ಲಿ ಕೂಡ ಇದು ನಮಗೆ ತೆಗೆಯುವಂತಹ ಒಂದು ವಿಷಯ ಇದೆ. ಮಸೀದಿಯೊಂದಿಗೆ ನಿತ್ಯವೂ ಸಂಪರ್ಕವಿರುವಂತಹ ಒಂದು ಹೃದಯ,
ಅಲ್ಲಾಹನ ದಾರಿಯಲ್ಲಿ ಸ್ನೇಹ ಬೆಳೆಸಿ ಅದೇ ಸ್ನೇಹದೊಂದಿಗೆ ಅಗಲಿದ ಇಬ್ಬರು ಸ್ನೇಹಿತರು ಅಲ್ಲಾಹನಿಗಾಗಿ ಇಬ್ಬರು ಫ್ರೆಂಡ್ಶಿಪ್ ಮಾಡುವುದು ದೀನಿನ ವಿಷಯದಲ್ಲೇ ಇದ್ದು ಇದರಲ್ಲೇ ಚಿಂತಿಸಿದ್ದು. ಮತ್ತೆ ಇವರು ವಯಸ್ಸಾಗಿ ಅವರವರಷ್ಟಕ್ಕೆ ಮಾಡುವುದು, ಇವರಷ್ಟಕ್ಕೆ ಹೋಗುವುದು, ಅಗಲುವುದು. ಇದು ಕೂಡ ಒಂದು ನಾಳೆ ಸಿಗುವಂತಹ ನಮಗೆ ಒಂದು ಚಾನ್ಸು ಸಹೋದರರೇ. ಮತ್ತೊಂದು ಕಾರ್ಯ, ಸೌಂದರ್ಯವಾದಂತಹ ಒಬ್ಬಳು ಮಹಿಳೆ ವ್ಯಭಿಚಾರಕ್ಕೆ ಕರೆದಾಗ ಅಲ್ಲಾಹನನ್ನು ನಾನು ಹೆದರುತ್ತೇನೆ ಅಂತ ಹೇಳಿ ಅಲ್ಲಿಂದ ತಿರಸ್ಕರಿಸಿ ಬರುವಂತಹ ಒಂದು ಇದು. ಇನ್ನಿ ಅಖಾಫುಲ್ಲಾ, ನಾನು ಅಲ್ಲಾಹನಿಗೆ ಹೆದರುತ್ತೇನೆ ಅಂತ ಹೇಳಿ ಅಲ್ಲಿಂದ ಹಿಂದಿರುಗುವಂತಹ ಒಬ್ಬ ಯುವಕ. ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಯ ಅರಿಯುವುದಿಲ್ಲ ಅಂತಹ ದಾನ ಮಾಡಿದಂತಹ ವ್ಯಕ್ತಿ. ಇದು ಕೂಡ ನಮಗೆ ಇದಕ್ಕೂ ನಮಗೂ ಚಾನ್ಸ್ ಇದೆ ಸಹೋದರರೇ. ಒಬ್ಬಂಟಿಗಾಗಿ ಕುಳಿತು ಅಲ್ಲಾಹನನ್ನು ಸ್ಮರಿಸಿ ಕಣ್ಣೀರು ಸುರಿಸುವವರು ನಮ್ಮಲ್ಲಿ ಯಾವಾಗಾದರೂ ಕಣ್ಣೀರು ಬಂದಿದೆಯಾ ಸಹೋದರರೇ? ಅಲ್ಲಾಹನನ್ನು ನೆನೆಸಿ, ನಾಳೆ ಪರಲೋಕವನ್ನು ನೆನೆಸಿ, ونفخ في الصور فإذا هم من الأجداث إلى ربهم ينسلون قالوا يا ويلنا من بعثنا من مرقدنا هذا ما وعد الرحمن وصدق المرسلون. ಪರಲೋಕವನ್ನು ವಿಚಾರಿಸಿ ನಾಳೆಯ ದಿವಸವನ್ನು ಹೆದರಿ ಮಸೀದಿಯಲ್ಲಿ ಕುಳಿತು ಇಲ್ಲದ್ರೆ ಮನೆಯಲ್ಲಿ ಕುಳಿತು ಕಣ್ಣೀರು ಸುರಿಸಿ ಅಲ್ಲಾಹನೊಂದಿಗೆ ಕ್ಷಮೆ ಕೇಳಿ ನಾಳೆ ಪರಲೋಕ ಮೋಕ್ಷಕ್ಕಾಗಿ ಕುಳಿಯುವಂತಹ ವ್ಯಕ್ತಿ. قالوا يا ويلنا من بعثنا من مرقدنا. ಆಗ ನಾಳೆ ಅಲ್ಲಾಹನು ಮಗದೊಮ್ಮೆ ಸೂರನ್ನು ಊದಿದಾಗ ಅಲ್ಲಾಹನ ಮುಂದೆ ಪ್ರತಿಯೊಬ್ಬರು ನಿಲ್ಲಿಕ್ಕಿದೆ. ಆ ಎದ್ದು ಬೆರಳು ಕಚ್ಚಲಿಕ್ಕಿದೆ ಹೆಚ್ಚಿನ ಜನರು. ಕಾಲು ಯಾ ವೈಲನ ಮಂ ಬಾಸನ ಮಿಮ್ಮರಕದಿನ. ಏನು ಇದು, ಎಂಥ ಒಂದು ಸಮಯ ಇದೊಂದು, ಏನಾಗಿದೆ ಇಲ್ಲಿ ಒಂದು ಮಂ ಬಾಸನ ಮಿಮ್ಮರಕದಿನ ಹಾಜಮ ವಾದರ್ ರಹಮಾನ್ ಆದ ಅಲ್ಲಾಹನು ಇದೆಯಲ್ಲ ವಾದ ಮಾಡಿದ್ದು ನಮಗೆ ಕುರಾನ್ನಲ್ಲಿ. ವಸದಕಲ್ ಮುರ್ಸಲೀನ್ ಬಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇದೆಯಲ್ಲ ನಮಗೆ ಮುನ್ನೆಚ್ಚರಿಕೆ ಕೊಟ್ಟದ್ದು. ಆ ಗಲಿಗೆ ಬಂದು ಮುಟ್ಟಿದ್ದು. ಆಗ ಬೆರಳು ಕಚ್ಚಿ ಏನು ಪ್ರಯೋಜನ ಇಲ್ಲ ಸಹೋದರರೇ. ಅಲ್ಲಾಹನೊಂದಿಗೆ ಚಿಂತಿರಿಗಿರಿ, ಅಲ್ಲಾಹನ ದಾರಿಯಲ್ಲಿ ಮುನ್ನುಗ್ಗಿರಿ, ಅಲ್ಲಾಹನನ್ನು ಕಂಡು ಮುಟ್ಟಲು ಪ್ರಯತ್ನಿಸಿರಿ. ಪವಿತ್ರವಾದಂತಹ ರಮಲಾನ್ ತಿಂಗಳು ನಮಗೆ ಅಲ್ಲಾಹನ ದೊಡ್ಡದಂತಹ ಒಂದು ನ್ಯಾಮತ್ ನಮಗೆ ಹಿದಾಯತ್ ಮಾಡಲು, ನಮ್ಮನ್ನು ನಾವು ಸಂಸ್ಕರಿಸಲು, ನಮ್ಮನ್ನು ನಾವು ಚೇಂಜ್ ಮಾಡಲು ನಮಗೆ ಒಂದು ಅವಕಾಶ, ಬಹಳ ದೊಡ್ಡದಂತಹ ಅವಕಾಶ. ಇದಕ್ಕಿಂತ ದೊಡ್ಡ ಅವಕಾಶ ನಮಗೆ ಸಿಗಲಿಕ್ಕೆ ಇಲ್ಲ. ಅಲ್ಲಾಹನು ಅದಕ್ಕೆ ಬಹಳ ಪ್ರತಿಫಲವನ್ನು ನಮಗೆ ಕೊಡುವಂತಹ ಸಮಯ, ನಮ್ಮ ಎಲ್ಲ ದೋಷಗಳನ್ನು ಮಾಫ್ ಮಾಡುವಂತಹ ಒಂದು ಸಮಯವಾಗಿದೆ ಸಹೋದರರೇ. ಇದನ್ನು ಬಹಳ ಗೌರವದಿಂದ ತೆಗೆದು ತಕ್ವಾದೊಂದಿಗೆ ನಾವು ಜೀವಿಸಿ ಅಲ್ಲಾಹನನ್ನು ಕಂಡು ಮುಟ್ಟಲು ನಾವು ಪ್ರಯತ್ನಿಸುವ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮ್ಮ ಎಲ್ಲ ದೋಷಗಳನ್ನು, ನಮ್ಮ ಎಲ್ಲ ಮಾಡಿದ ಪಾಪಗಳನ್ನು ಅಲ್ಲಾಹನು ನಮ್ಮನ್ನು ಮನ್ನಿಸಿ ಅಲ್ಲಾಹನು ನಮ್ಮೆಲ್ಲರನ್ನು ಜನ್ನಾತುಲ್ ಫಿರ್ದೌಸ್ ಅಂತ ಸ್ವರ್ಗದಲ್ಲಿ ನಮ್ಮೆಲ್ಲರನ್ನು ಸೇರಿಸಿ ಅನುಗ್ರಹಿಸಲಿ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ತಕ್ವಾದೊಂದಿಗೆ ಜೀವಿಸಿ ತಕ್ವಾದೊಂದಿಗೆ ಮರಣ ಹೊಂದಲು ಅಲ್ಲಾಹು ನಮಗೆ ಅಂತಹ ಒಂದು ಅವಕಾಶವನ್ನು ನೀಡಿ ಅನುಗ್ರಹಿಸಲಿ. ಮಾತ್ರವಲ್ಲ, ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ರಮಲಾನ್ ತಿಂಗಳಲ್ಲಿ ಹೆಚ್ಚೆಚ್ಚು ಇಬಾದತ್ ಮಾಡಿ ಜನರಿಗೆ ಅದರ ಬಗ್ಗೆ ಹೇಳಿ ತಿಳಿಸಲು, ಮಾತ್ರವಲ್ಲ ನಮಗೆ ಅದರಲ್ಲಿ ಅಮಲ್ ಮಾಡಲು ತಿಳಿಯಲು, ಆ ತಿಂಗಳಲ್ಲಿ ಅಲ್ಲಾಹನನ್ನು ಕಣ್ಣು ಮುಟ್ಟಲು ಅಲ್ಲಾಹು ನಮಗೆ ತೌಫೀಕ್ ನೀಡಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮಲ್ಲಿ ಮರಣ ಹೊಂದಿದಂತಹ ಸಹೋದರ ಸಹೋದರಿಯರಿಗೆ ಮಗ್ಫಿರತ್ ಮತ್ತು ಮರ್ಹಮತ್ ನೀಡಿ ಅನುಗ್ರಹಿಸಲಿ. ನಮ್ಮಲ್ಲಿ ಯಾರಾದರೂ ರೋಗಿಗಳಿದ್ದರೆ ಅಲ್ಲಾಹನು ಅವರಿಗೆ ಶಿಫಾಅನ್ನು ನೀಡಿ ಅನುಗ್ರಹಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅಲ್ಲಾಹನ ಮಾರ್ಗದಲ್ಲಿ ಮರಣ ಹೊಂದಿದವರಿಗೆ, ಮಾತ್ರವಲ್ಲ ಅಲ್ಲಾಹನ ಮಾರ್ಗದಲ್ಲಿ ಜಿಹಾದ್ ಮಾಡುವವರಿಗೆ ಅಲ್ಲಾಹನು ಅವರಿಗೆ ಅದಕ್ಕೆ ತಕ್ಕಂಥ ಪ್ರತಿಫಲ ನೀಡಿ ಅನುಗ್ರಹಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರ ಯಾರಿಗಾದರೂ ಸಾಲಗಾರರಿದ್ದರೆ ಅವರ ಸಾಲವನ್ನು ಆದಷ್ಟು ಬೇಗ ತಿರುಗಿಸಿ ನೀಡಲು ಅಲ್ಲಾಹು ಸುಬ್ಹಾನಹು ವ ತಆಲಾ ಅಂತಹ ಒಂದು ಸದಾವಕಾಶವನ್ನು ನೀಡಲಿ. ಅಲ್ಲಾಹುಮ್ಮ ಇಗ್ಫಿರ್ ಲಿಲ್ ಮುಅ್ಮಿನೀನ ವಲ್ ಮುಅ್ಮಿನಾತ್ ವಲ್ ಮುಸ್ಲಿಮೀನ ವಲ್ ಮುಸ್ಲಿಮಾತ್ ಅಲ್ ಅಹ್ಯಾಇ ಮಿನ್ಹುಂ ವಲ್ ಅಮ್ವಾತ್. ಅಲ್ಲಾಹುಮ್ಮ ಅನ್ಸುರ್ ಅಲ್ ಇಖ್ವಾನ ವಲ್ ಮುಜಾಹಿದೀನ ಫೀ ಕುಲ್ಲಿ ಮಕಾನ್. ಅಲ್ಲಾಹುಮ್ಮ ربنا وآتنا ما وعدتنا على رسلك ولا تخزنا يوم القيامة إنك لا تخلف الميعاد. ربنا ولا تحملنا ما لا طاقة لنا به واعف عنا واغفر لنا وارحمنا أنت مولانا فانصرنا على القوم الكافرين. اللهم انصرهم أهل السنة، اللهم احفظهم أهل السنة. ربنا تقبل دعانا إنك أنت السميع العليم
وتب علينا إنك أنت التواب الرحيم آمين برحمتك يا أرحم الراحمين وصلى الله على محمد وعلى آله وصحبه أجمعين برحمتك يا أرحم الراحمين والحمد لله رب العالمين. السلام عليكم ورحمة الله.